ಸೇರಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇನ್ನು ಯಾರು ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬರ್ಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ಆದರೆ ತಂದೆ, ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಬೇಡ್ಕೊಂಡ ತಂದೆ, ನಿಮ್ಮ ಪವಿತ್ರ ಆತ್ಮ ಸಹಾಯದಿಂದ ನಮ್ಮೆಲ್ಲರಿಗೆ ನಿಮ್ಮ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವರಿಗೆ ಸಹಾಯ ಮಾಡಪ್ಪ, ಕೃಪೆ ಕೊಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿ ಇದ್ದು ತಂದೆ, ನಿಮ್ಮ ಚಿತ್ತಕ್ಕನುಸಾರವಾಗಿ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ದೇವರು ತಮ್ಮ ಮಹಾಕೃಪೆಯಿಂದ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವರಿಗೆ ಕೂಡ ಕೃತಜ್ಞತೆ ಸಲ್ಲಿಸುವ ಹಾಗೆ, ಪ್ರೀತಿಯ ಸರಿ ನಾವು ಬರುವಂತ ಎಲ್ಲಾ ಪಾಠಗಳನ್ನ ನಾವು ಹೆಚ್ಚಿನ ವಿಷಯಗಳನ್ನ ಇವತ್ತು ನಾವು ಕೇಳಕ್ ಹೋಗ್ತಿದೀವಿ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಷಯ ಇವತ್ತಿನ ಒಂದು ದಿನದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದಂತ ಒಂದು ವಿಷಯವನ್ನ ನೋಡೋಣ. ಏನಪ್ಪಾ ಅಂದ್ರೆ, ನಾವು ಇಲ್ಲಿವರೆಗೂ ನೋಡಿದಂತ ಒಂದು ಪಾಠ ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥವಾಗಿದೆ ಅಂತ ನನಗೂ ಗೊತ್ತಾಗ್ಬೇಕು. ಒಂದ್ ವೇಳೆ ಇನ್ನೂ ಬೇರೆ ಏನಾದ್ರು ಚೇಂಜಸ್ ಮಾಡ್ಬೇಕಾ ಅಂತ ಗೊತ್ತಾಗ್ಬೇಕು. ಪಾಠದಲ್ಲಿ ನಿಮಗೆ ಅರ್ಥವಾಗ್ತಿರೋಂಥ ವಿಷಯವೇನು? ಇವತ್ತು ಓಪನ್ ಟಾಕ್ ಅಂದ್ರೆ ಪ್ರತಿಯೊಬ್ರು ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬಹುದು. ನಾನು ಕೂಡ ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಸ್ಟಡಿ ಮಾಡಿರುವಂತ ವಿಷಯವನ್ನ ನೋಡೋಣ. ನಾನು ಕೊಡುವಂತ ಕೇಳುವಂತ ಪ್ರಶ್ನೆಗಳು ಕೂಡ ನೀವು ಉತ್ತರಿಸಬಹುದು. ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥವಾಗಿದೆ ಅನ್ನೋಂಥ ವಿಷಯ ತುಂಬಾ ಮುಖ್ಯವಾಗುತ್ತೆ. ಅದರಿಂದ ಈಗ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ, ನಾವು ಸಬ್ಜೆಕ್ಟ್ ನ ಹಾಗೆ ತಗೊಂಡೋಗ್ಬೇಕಾದ್ರೆ ಹಂಗೆ ಕ್ರೌಡ್ ಬರ್ತಾ ಇರುತ್ತೆ, ಜನ ಬರ್ತಾರೆ. ಈಗ ನಾವು ಪ್ರಶ್ನೆ ಕೇಳ್ತೀವಿ ಅಂದ್ರೆ, ಅಯ್ಯೋ ಯಾಕಪ್ಪ ಬೇಕು ಅಂದ್ಬಿಟ್ಟು ಲೆಫ್ಟ್ ಆಗೋಕ್ ಹೋಗ್ಬಿಡ್ತೀರಾ. ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡ್ರಿ, ಗ್ರೂಪಲ್ಲಿ ಇರ್ರಿ. ಓಕೆನಾ? ಏನೇ ವಿಷಯಗಳು ಬಂದ್ರು ತಿಳ್ಕೊಳ್ಳಿ, ಇಲ್ಲ ನಿಮ್ಗೆ ತಿಳಿದಿರೋಂಥ ವಿಷಯ ನಮಗೂ ತಿಳಿಸ್ಕೊಳ್ಳಿ. ಓಕೆ, ಕ್ರಿಸ್ತನ ಪ್ರೀತಿಯ ಸರಿ, ಇವತ್ತು ನಾವು ಇಲ್ಲಿವರೆಗೆ ನಮ್ಗೆ ಎಷ್ಟು ಪಾಠಗಳಾಗಿದೆ? ಎಷ್ಟನೇ ಪಾಠದಲ್ಲಿದ್ದೀವಿ? ಎಷ್ಟನೇ ಕ್ವಶನ್ಸ್ ಅಲ್ಲಿ ಇದೀವಿ? ಎಷ್ಟನೇ ಅಧ್ಯಾಯದಲ್ಲಿ ಇದೀವಿ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮಂಜಮ್ಮ ಸಿಸ್ಟರ್, ಮೂರನೇ ಅಧ್ಯಾಯ ಬ್ರದರ್, ಮೂರನೇ ಅಧ್ಯಾಯದಲ್ಲಿ ಇದೀವಿ. ಅಲ್ಲ, ನಾವು ಇದು ಏನಪ್ಪಾ ರಾಜ್ಯ ಬರಳಿ ಅಂತ ಸಬ್ಜೆಕ್ಟ್ ಅಲ್ಲಿ ಎಷ್ಟನೇ ಅಧ್ಯಾಯದಲ್ಲಿ ಇದೀವಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಏನ್ ಟಾಪಿಕ್ ಆಕ್ಚುಲಿ? ಇವತ್ತು ರೋಮಪುರದವರಿಗೆ ಬರೆದ ಪತ್ರಿಕೆನಾ ಇಲ್ಲ ನಿನ್ನ ರಾಜ್ಯ ಬರಲಿನ? ನಿನ್ನ ರಾಜ್ಯ ಬರ್ಲಿ ಪತ್ರಿಕೆ ಸೋಮವಾರ. ಇವತ್ತು ಎಷ್ಟನೇ ಒಂದು ಅಧ್ಯಾಯದಲ್ಲಿ ಇದ್ದೀವಿ? ಚಾಪ್ಟರ್ ಅಲ್ಲಿ ಮೂರನೇ ಸಂಪುಟದಲ್ಲಿ ಎಷ್ಟನೇ ಅಧ್ಯಾಯದಲ್ಲಿ ಇದ್ದೀವಿ? 6 ಅಧ್ಯಾಯ. ಯಾಕಂದ್ರೆ ಈಗ ಅಲ್ಲಿ ಸೋಮವಾರ ತೆಗ್ದಿಲ್ಲ ಅನ್ನೋದಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ ಅಷ್ಟೇ. ಎಷ್ಟನೇ ಅಧ್ಯಾಯ? ಅಧ್ಯಾಯ ಸುಗ್ಗಿಯ ಕಾರ್ಯ. ಎಷ್ಟನೇ ಅಧ್ಯಾಯ? ಅಧ್ಯಾಯ 6 ಸುಗ್ಗಿಯ ಕಾರ್ಯ. ಅಧ್ಯಾಯ 6 ಸುಗ್ಗಿಯ ಕಾರ್ಯ. ವೆರಿ ಗುಡ್. ಓಕೆ, ಸ್ವಲ್ಪ ಇವತ್ತು ಟಫ್, ಯಾಕಂದ್ರೆ ಎಕ್ಸಾಮ್ ಅಂತ ಬಂದಾಗ, ಟೆಸ್ಟ್ ಅಂತ ಬಂದಾಗ ನಮ್ಗೆ ಟಫ್ ಆಗುತ್ತೆ ತಾನೆ. ಇವತ್ತು ಟಫೇ ಇರುತ್ತೆ. ದಯವಿಟ್ಟು ಬಂದಿರೋರು ಯಾರು, ನಾನು ಎಲ್ಲ ರೆಕಾರ್ಡ್ ತಗೊಳ್ತೀನಿ, ಯಾರು ಯಾವುದೇ ಕಾರಣಕ್ಕೂ ನೀವು ಲೆಫ್ಟ್ ಆಗ್ಬಾರ್ದು. ಓಕೆ, ಲೆಫ್ಟ್ ಆಗ್ಬಾರ್ದು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಏನೇ ಎಮರ್ಜೆನ್ಸಿ ಇದ್ರೆ ಮಾತ್ರ ನೀವು ಲೆಫ್ಟ್ ಆಗ್ಬೋದು, ಅದನ್ನ ಬಿಟ್ರೆ ಸುಮ್ಮನೆ ಲೆಫ್ಟ್ ಆಗ್ಲಿಲ್ಲ. ಓಕೆನಾ? ಆ ರೀತಿ ಮಾಡಕ್ ಹೋಗ್ಬೋದು. ಓಕೆ, ಕ್ರಿಸ್ತನ ಪ್ರೀತಿಯ ಸರಸವರಿಯರೇ, ನಾವು ನೋಡಿದಂತ ಒಂದು ಮೊದಲನೇ ಪಾಠ ಏನಿದೆ, ಫಸ್ಟ್ ಪಾಠ. ಎಲ್ರ ಹತ್ರ ಮೂರನೇ ಸಂಪುಟ ಪುಸ್ತಕ ಇದೆಯಾ? ಯಾರ ಹತ್ರ ಇಲ್ಲ ಅವ್ರ ಮಾತ್ರ ಹೆಸರು ಹೇಳಿ. ಓಪನ್ ಮೈಕ್ ಆನ್ ಮಾಡಿ ಮಾತಾಡಿ. ಎಲ್ರ ಹತ್ರ ಮೂರನೇ ಸಂಪುಟ ಪುಸ್ತಕ ಇದೆಯಾ? ಇಲ್ಲ ಯಾರ ಹತ್ರ ಇಲ್ಲ? ನಮ್ಮ ಹತ್ರ ಇಲ್ಲ ಬ್ರದರ್. ಮೋಹನ್ರಾಜ್ ಬ್ರದರ್, ನಿಮ್ಮ ಹತ್ರ ಇಲ್ಲ? ಓಕೆ, ನನ್ನ ಹತ್ರನೇ ಇಲ್ಲ ಬ್ರದರ್. ಸರಿ, ಆಯ್ತು. ಯಾರ ಹತ್ರ ಇಲ್ವೋ ನಿಮ್ಮಲ್ಲಿ ಆನ್ಲೈನ್ ಅಲ್ಲಿ ಇದೆಯಾ ಬುಕ್? ಆನ್ಲೈನ್ ಅಲ್ಲಿ ಇಲ್ಲ ಬ್ರದರ್. ಆನ್ಲೈನ್ ಅಲ್ಲಿ ಇಲ್ವಾ? ಇಲ್ಲ ಬ್ರದರ್, ಇಲ್ಲ. ಓಕೆ, ಈಗ ನೋಡಿ, ನಾನು ನಿಮ್ಗೆ ಏನೇನು
ಸ್ಕ್ರೀನ್ ಹಾಕ್ತೀನಿ, ಸ್ಕ್ರೀನ್ ಅಲ್ಲಿ ನೀವು ಪವರ್ ಪಾಯಿಂಟ್ ಅಲ್ಲಿ ಓದ್ಬೇಕಾದ್ರೆ ಆ ಸ್ಕ್ರೀನ್ ಅಲ್ಲಿ ಏನಿರುತ್ತೆ ನಿಮ್ಗೆ ಬಂದಿರುತ್ತಲ್ಲ ಅದೆಲ್ಲ ಆನ್ಲೈನ್ ತಗೊಂಡು ಸ್ಕ್ರೀನ್ ಶಾಟ್ ತಗೊಂಡು ನಾನು ಹಾಕಿರೋದು. ಆನ್ಲೈನ್ ಅಲ್ಲಿ ನಮ್ಮ ರಾಜು ಕೂಡ ಮೊದಲೇ ನಿಮ್ಗೆ ಕಳ್ಸ್ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಅಲ್ಲಿ ನಾನು ಅದನ್ನ ನಿಮ್ಗೆ ಕಳಿಸ್ತೀನಿ, ಆನ್ಲೈನ್ ಅಲ್ಲಿ ತಗೊಳ್ಳಿ ಅದನ್ನ. ಒಂದ್ ನಿಮಿಷ ಇರಿ, ನಿಮ್ಗೆ ಎಲ್ರಿಗೂ ಅದು ಓಪನ್ ಆಗುತ್ತೆ ಅಂದ್ಮೇಲೆ. ಸೌಂಡ್ ಕಮ್ಮಿ ನೋಡಿ, ಕಳಿಸ್ತಾ ಇದೀನಿ ನಿಮ್ಗೆ. ನಮ್ಮ ಇದಿರೋ ಗ್ರೂಪ್ ಎಲ್ಲ ಬರುತ್ತೆ, ಇದರಲ್ಲಿ ಓಪನ್ ಮಾಡ್ಕೊಳ್ಳಿ. ಬಂತಾ? ನಿಮ್ ಗ್ರೂಪ್ಗೆ ಬಂತು ನೋಡಿ, www.thestudiesinthescripture.com. ಆ ಟಾಪ್ ಅದನ್ನ ಕ್ಲಿಕ್ ಮಾಡಿ. ಓಪನ್ ಆಗಿತ್ತಾ? ಎಲ್ರಿಗೂ ಓಪನ್ ಆಯ್ತಾ? ಇಲ್ಲ ಬ್ರದರ್, ನಮ್ಗೆ ಬಂದಿಲ್ಲ. ವಾಟ್ಸ್ಆಪ್ ಅಲ್ಲಿ ಕರ್ನಾಟಕ ಬೈಬಲ್ ಸ್ಟೂಡೆಂಟ್ಸ್. ಇಲ್ಲ ಬ್ರದರ್. ಬಂದಿಲ್ಲ ಬ್ರದರ್. ಆ ಗ್ರೂಪ್ ಅಲ್ಲಿ ಇಲ್ಲ ಬ್ರದರ್, ನಮ್ದು ಹೆಸರು. ಗ್ರೂಪ್ ಅಲ್ಲಿ ಇಲ್ಲ ಬ್ರದರ್ ನಾವು. ಹಾ ಸರಿ, ಓಕೆ, ಇಲ್ಲಿ ನಮ್ದು ಯಾದಗಿರಿ ಬೈಬಲ್ ಸ್ಟಡಿ ಬ್ರದರ್. ಹಾ ಸರಿ, ಓಕೆ ಓಕೆ. ಅದು ಬ್ರದರ್ ಕಳ್ಸಕ್ ಹೇಳ್ತೀನಿ, ನಾನು ಅದ್ರಲ್ಲಿ ಇಲ್ಲ ಬಿಡ್ರಿ. ಏನಿವೆ ಇರ್ಲಿ. ಈಗ ನೋಡ್ರಿ, ಈಗ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಈ ಚಾರ್ಟ್ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ. ನಿಮಿಷ. ನಿಮ್ಗೆ ಚಾರ್ಟ್ ಅಲ್ಲಿ ಬಂದಿದ್ಯಾ? ಇದ್ರಲ್ಲಿ ಇದೆ ನೋಡಿ, ನಿಮ್ಮ ಮೆಸೇಜ್ ಬಾಕ್ಸ್ ಅಲ್ಲಿ ಇದೆಯಾ? ಮೆಸೇಜ್ ಬಾಕ್ಸ್ ಅಲ್ಲಿ ಬಂದಿದ್ಯಾ? ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಬಂದಿದ್ಯಾ? ಈ ಚಾರ್ಟ್ ಅಲ್ಲಿ ನೋಡಿ, ಮೆಸೇಜ್ ಬಾಕ್ಸ್ ಅಲ್ಲಿ ಇದೆ. ಇದನ್ನ ಏನ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ನೀವು ಈ ತರ ನಿಮ್ಗೆ ಬರುತ್ತೆ, ಸ್ಕ್ರೀನ್ ಬರುತ್ತೆ. ಗೊತ್ತಾಯ್ತಾ? ಈ ಸ್ಕ್ರೀನ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರ ಅಂದ್ರೆ, ವ್ಯಾಲ್ಯೂಮ್ 3 ದೈ ಕಿಂಗ್ಡಮ್ ಕಮ್, ಇನ್ನ ರಾಜ್ಯ ಬಾಳೆ ಅಂತ ಹೋದಾಗ ಅಲ್ಲಿ ನಿಮ್ಗೆ ಚಾಪ್ಟರ್ ಇದೆ. ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್. ನೋಡಿ, ಈಗ ನಾವು 6th ಚಾಪ್ಟರ್ ಅಲ್ಲಿ ಇದೀವಿ. ಆ 6th ಚಾಪ್ಟರ್ ಕ್ಲಿಕ್ ಮಾಡಿದ್ರೆ 6th ಚಾಪ್ಟರ್ ಈ ತರ ಓಪನ್ ಆಗ್ಬಿಡುತ್ತೆ. ಸುಗ್ಗಿಯ ಕಾರ್ಯ ಕಾಣಿಸ್ತಾ ಇದೆಯಾ? ನಿಮ್ಮೆಲ್ಲರೂ ಕ್ಲಿಯರ್ ಕಾಣಿಸ್ತಾ ಇದೆಯಾ? ಓಕೆನಾ? ಈಗ ಫಸ್ಟ್ ಚಾಪ್ಟರ್ ಬೇಕಾದ್ರೆ ಫಸ್ಟ್ ಚಾಪ್ಟರ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ಚಾಪ್ಟರ್ ಓಪನ್ ಆಗುತ್ತೆ. ಎಲ್ರು ಕಾಣಿಸ್ತಾ ಇದೆಯಾ? ಹಾ ಬ್ರದರ್, ಕಾಣಿಸ್ತಿದೆ. ಇಷ್ಟ. ಈಗ ಇಲ್ಲ, ಬುಕ್ ಇಲ್ಲ ಅಂತ ಯಾರು ವೇಟ್ ಮಾಡಬೇಕಾಗಿಲ್ಲ. ಇಲ್ಲಿರೋಂಥದ್ನ ಕ್ಲಿಕ್ ಮಾಡ್ಕೊಂಡು ಓದ್ರಿ, ಸ್ಟಡಿ ಮಾಡ್ರಿ. ಇಲ್ಲ ಅಂತ ವೇಟ್ ಮಾಡ್ಬೇಡಿ, ಯಾಕಂದ್ರೆ ಬುಕ್ ನಮ್ಗೆ ಬರೋವರೆಗೂ ಕಾಯ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ, ಸಮಯ ಕೂಡ ವ್ಯರ್ಥವಾಗ್ತಾ ಇರುತ್ತೆ. ಆದಷ್ಟು ಸಮಯವನ್ನ ತಗೊಂಡ್ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ. ಓಕೆನಾ? ಎಲ್ರಿಗೂ ಸಿಕ್ಕಿರುತ್ತೆ ನಿಮ್ಗೆ. ಇದನ್ನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ನಾನು ಕಳ್ಸಿರೋ ಲಿಂಕ್ ನಿಮ್ಗೆ ಎಲ್ಲಿ ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ. ಓಕೆನಾ? ನಮ್ಮ ಬ್ರದರ್ ರಾಜು ಬ್ರದರ್ ಇದೆಲ್ಲ ಅಪ್ಲೋಡ್ ಮಾಡಿರೋದೆ. ಇದನ್ನ ಏನ್ ಮಾಡ್ಕೊಳ್ಳಿ, ನೀವು ಇದ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಓಕೆ, ಕೃಷ್ಣ ಬಿದ್ದೇಶ್ವರ ಸರ್ ಇದೆ. ಈಗ ನಾವು ನೋಡಿದ ಪ್ರಕಾರವಾಗಿ ನಾವೇನ್ ಮಾಡಿದ್ವಿ ಅಂದ್ರೆ, ಲಾಸ್ಟ್ ಫಸ್ಟ್ ನಾವು ಚಾಪ್ಟರ್ ನೋಡಿದಂತ ಚಾಪ್ಟರ್ ಏನಪ್ಪಾ ಅಂದ್ರೆ, ಇನ್ನ ರಾಜ್ಯ ಬರಲಿ ಅನ್ನೋಂತ ಒಂದು ಚಾಪ್ಟರ್ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಚಾಪ್ಟರ್ ಅಲ್ಲಿ ನಿನ್ನ ರಾಜ್ಯ ಬರಲಿ ಒಂದು ಸಂಪುಟದಲ್ಲಿ ನೋಡಿದಂತ ಫಸ್ಟ್ ಚಾಪ್ಟರ್ ಹೆಸರೇನಿದೆ? ಮೊದಲನೇ ಅಧ್ಯಾಯ. ಏನಿದೆ ಮೊದಲನೇ ಅಧ್ಯಾಯ? ಅಂತಿಮ ಸಮಯ ಅಥವಾ ಆತರ ಸಿದ್ಧತೆಯ ದಿನ ಇದು, ನಿನ್ನ ರಾಜ್ಯ ಬರಲಿ. ನಿನ್ನ ರಾಜ್ಯ ಬರಲಿ ಅನ್ನೋದು ಫಸ್ಟ್. ಓಕೆನಾ? ಫಸ್ಟ್ ನಾವು ಓದಿದಂತ ಟಾಪಿಕ್ ಏನಪ್ಪಾ ಅಂದ್ರೆ ನಿನ್ನ ರಾಜ್ಯ ಬರಲಿ. ಈಗ ನೀವೇನ್ ಮಾಡಿದ್ರಿ ಅಂದ್ರೆ, ನಿನ್ನ ರಾಜ್ಯ ಬರಲಿ ಅನ್ನೋ ವಿಷಯದಲ್ಲಿ
ಹಲವಾರು ವಿಷಯವನ್ನ ನೀವು ಸ್ಟಡಿ ಮಾಡಿರ್ತೀರ. ಈಗ ನಿಮ್ಗೆ ಅದ್ರೇನೋ ಗೊತ್ತಿಲ್ಲ ಅಂದ್ರೆ ನಾನು ಕೇಳ್ಬೋದು, ಇಲ್ಲ ಅಂದ್ರೆ ನಾನ್ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕು. ನಿಮ್ಗೆ ಎಷ್ಟು ಅರ್ಥವಾಗಿದೆ ನೋಡೋಣ. ಆ ಒಂದ್ ಚಾಪ್ಟರ್ ಅಲ್ಲಿ ಏನಾದ್ರೂ ಒಂದು ಡೌಟ್ ಏನಾದ್ರು ಇತ್ತು, ಯಾವ್ದೋ ವಿಷಯ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು, ಕೇಳ್ಬೋದು. ಓಕೆ, ಇಲ್ಲಾಂದ್ರೆ ಏನ್ ಮಾಡ್ತೀನಿ, ನಾನೇ ಕೇಳ್ತೀನಿ, ಉತ್ತರ ಹೇಳಿ. ನೋಡ್ರಿ, ಈಗ ದೇವರ ರಾಜ್ಯ ಬರ್ಲಿ ಅಂತ ಒಂದು ನಿನ್ನ ರಾಜ್ಯ ಬರ್ಲಿ ಅಂತ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಹಲವಾರು ವಿಷಯ ನೋಡ್ತೀವಿ. ಅದ್ರಲ್ಲಿ ಈಗ ಈ ದೇವರ ರಾಜ್ಯ ಬರುತ್ತೆ ಅನ್ನೋಂಥ ವಿಷಯವನ್ನ, ದೇವರ ರಾಜ್ಯ ಬಂದ್ರೆ ಈ ಲೋಕ ದೇವರ ರಾಜ್ಯವನ್ನ ಅಂಗೀಕರಿಸುತ್ತಾ ಅಂಗೀಕರಿಸಲ್ವಾ? ಅಂಗೀಕರಿಸುತ್ತಂದ್ರೆ ಯಾಕೆ ಅಂಗೀಕರಿಸುತ್ತೆ, ಅಂಗೀಕರಿಸಲ್ಲ ಅಂದ್ರೆ ಯಾಕೆ ಅಂಗೀಕರಿಸಲ್ಲ? ದೇವರ ರಾಜ್ಯ, ನಿನ್ನ ರಾಜ್ಯ ಬರಲಿ ಅಂತಿದೆ ಟಾಪಿಕ್. ನಿನ್ನ ರಾಜ್ಯ ಬರಲಿ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪ್ರಾರ್ಥನೆಯ ಒಂದು ಭಾಗ. ಎಲ್ಲಿದೆ ಈ ಪ್ರಾರ್ಥನೆ? ಈ ಪ್ರಾರ್ಥನೆ ಮತ್ತೆ 9ನೇ ಅಧ್ಯಾಯದಲ್ಲಿ ಇರುವಂತ ಪ್ರಾರ್ಥನೆ. ಲೂಕ 11ನೇ ಕರೆಕ್ಟಾ? ಹಾ, ಅದ್ರಲ್ಲಿರುವಂತ ಒಂದು ಭಾಗವನ್ನ ತಗೊಂಡು ಇಲ್ಲಿ ನಿನ್ನ ರಾಜ್ಯ ಬರಲಿ ಅಂತ ಟಾಪಿಕ್ ತಗೊಂಡು ಬ್ರದರ್ ದೇವರ ರಾಜ್ಯದ ಬಗ್ಗೆ ಒಂದು ಸಂಪುಟನ ಬರೆದ್ಬಿಟ್ಟಿದಾರಪ್ಪ. ಇದರಲ್ಲಿ ಫಸ್ಟ್ ಚಾಪ್ಟರ್ ಅದೇ ಇರೋದು. ಈಗ ನಾನು ಕೆಲವೊಂದು ಪ್ರಶ್ನೆ ನಿಮ್ಗೆ ಅರ್ಥವಾಗಿರ್ಬೋದು. ನೋಡಿ, ದೇವರ ರಾಜ್ಯ ಬಂದ್ರೆ ಈ ಲೋಕ ಅದನ್ನ ಅಂಗೀಕರಿಸುತ್ತಾ ಅಂಗೀಕರಿಸಲ್ವಾ? ಅಂಗೀಕರಿಸುತ್ತಂದ್ರೆ ಯಾಕೆ ಅಂಗೀಕರಿಸುತ್ತೆ, ಅಂಗೀಕರಿಸಲ್ಲ ಅಂದ್ರೆ ಯಾಕೆ ಅಂಗೀಕರಿಸಲ್ಲ? ಈಗ ಸೈತಾನ್ ಆಳ್ವಿಕೆ ಇದೆಯಲ್ಲ ಬ್ರದರ್, ಹಾಗಾಗಿ ಲೋಕ ಅಂಗೀಕರಿಸೋದಲ್ಲ ದೇವರ ರಾಜ್ಯವನ್ನು ಇವಾಗ. ಓಕೆ, ಅದು ಕ್ರಿಸ್ತನ ಆಳ್ವಿಕೆ ಬರ್ಬೇಕಂದ್ರೆ ಸೈತಾನ್ ಬಂಧಿಸಲ್ಪಟ್ಟಾಗ ದೇವರ ರಾಜ್ಯ ಭೂಮಿ ಮೇಲೆ ನೆರವೇರ್ತದ. ಓಕೆ, ಕರೆಕ್ಟ್. ನಾವು ಓದಿರೋಂಥ ಟಾಪಿಕ್ ಅಲ್ಲಿ ಇರ್ಬೇಕು ಅದು. ನಮ್ಮ ಮೈಂಡು ನಾವು ಓದಿದಂತ ಚಾಪ್ಟರ್ ಅಲ್ಲಿ ಇರ್ಬೇಕು. ಕರೆಕ್ಟ್ ಪಾಯಿಂಟ್ ನೀವು ಹೇಳ್ತಾ ಇರೋದು. ಸರಿ, ಈಗ ನಿಮ್ ಪಾಯಿಂಟ್ಗೆ ಬರೋಣ. ಈಗ ಸೈತಾನ ಲೋಕ ಇದೆಯಪ್ಪ. ಈಗ ಇಡೀ ಲೋಕ ದೇವರ ರಾಜ್ಯವನ್ನ ಅಂಗೀಕರಿಸಲ್ಲ ಅಂತ ಹೇಳಿದ್ರೆ ಸೈತಾನ್ ಏನ್ ಮಾಡ್ತಾ ಇದ್ದಾನೆ ಅಂಗೀಕರಿಸ್ತಾ ಇರಕ್ಕೆ? ಸೈತಾನ ದೇವರ ಕಡೆಗೆ ಹೋಗದಂತ ಈ ಸತ್ಯಗಳನ್ನು ಕೇಳದಂತ ತಡಿತಾ ಇದ್ದಾನೆ ಜನರಿಗೆ. ಈ ಪ್ರಪಂಚ ದೇವರು ಅವ್ರ ಮನಸ್ಸುಗಳನ್ನ ಮಂಕು ಮಾಡ್ತಾನೆ, ಸುವಾರ್ಥ ಮಾಡ್ತಾ ಇದ್ದಾನೆ. ನೋಡ್ತಾ ಇರಂಗೆ ಮಂಕು ಮಾಡ್ತಾನೆ. ಓಕೆ, ಒಂದು ರೀತಿಲಿ ಆಯ್ತು. ಬಟ್ ಇಲ್ಲಿ ನಾವು ಅಧ್ಯಾಯದಲ್ಲಿ ತಗೊಂಡು ನೋಡಿದಾಗ ದೇವರ ರಾಜ್ಯ ಬರುತ್ತೆ, ದೇವರ ರಾಜ್ಯ ವಿಷಯಗಳು ಬಂದಾಗ ದೇವರ ರಾಜ್ಯ ಬರುತ್ತೆ ಅಂದಾಗ ಇಡೀ ಪ್ರಪಂಚ ಅದನ್ನ ಅಂಗೀಕರಿಸುತ್ತೆ ಅಂತ ಹೇಳ್ತಾರೆ. ನೀವ್ ಹೇಳಿದ ಪಾಯಿಂಟ್ ಅಂಗೀಕರಿಸಲ್ಲ, ಯಾಕೆಂದ್ರೆ ಸೈತಾನ್ ಇದೆ ಅಂತ ಹೇಳಿದ್ರು. ಬಟ್ ನಾವು ಓದಿದಂತ ಚಾಪ್ಟರ್ ಅಲ್ಲಿ ಅಂಗೀಕರಿಸುತ್ತೆ. ಯಾಕೆ ಅಂಗೀಕರಿಸುತ್ತೆ? ಯಾಕೆ ಅಂಗೀಕರಿಸುತ್ತೆ ಅಂದ್ರೆ ದೇವರ ರಾಜ್ಯದಲ್ಲಿ ಏನೆಲ್ಲಾ ಬೆನಿಫಿಟ್ ನಡೆಯುತ್ತೆ ಅಂತ ಪ್ರಪಂಚಕ್ಕೆ ಏನಾದ್ರು ಗೊತ್ತಾದ್ರೆ, ಏನೆಲ್ಲ ನಡೆಯುತ್ತೆ ದೇವರ ರಾಜ್ಯದಲ್ಲಿ, ಏನೆಲ್ಲ ದೇವರ ರಾಜ್ಯದಲ್ಲಿ ಇರುತ್ತೆ ಅಂದ್ಬಿಟ್ರೆ ನಾವು ಕೆಲವೊಂದು ಪಾಯಿಂಟ್ಸ್ ಹೇಳಿ ನೋಡೋಣ ಏನೆಲ್ಲ ಇರುತ್ತೆ. ಸರಿ, ಏನೆಲ್ಲ ಇರಲ್ಲ ಹೇಳಿ ಫಸ್ಟ್. ಏನೆಲ್ಲ ದೇವರ ರಾಜ್ಯದಲ್ಲಿ ಇರಲ್ಲ? ದೇವ್ರ ರಾಜ್ಯ ಬಂದಾಗ ಕೆಟ್ಟದ್ದು ಯಾವ್ದು ಇರಲ್ಲ ಬ್ರದರ್ ಭೂಮಿ ಮೇಲೆ. ಯಾವ್ದಿರಲ್ಲ? ಓಕೆ, ಬೇರೆ ತುಂಬಾ ಶಾರ್ಟ್ ಆಗಿ ಆನ್ಸರ್ ಹೇಳ್ಬಿಟ್ರಿ. ಹಂಗೆ ಪಾಯಿಂಟ್ ಪೊಲಿಟಿಕಲ್ ಅಂದ್ರೆ ಈಗಿನ ಒಂದು ರಾಜಕೀಯ ಇರುತ್ತೆ, ಪೊಲಿಟಿಕಲ್ ಬೇಕೇ ಬೇಕು. ರಾಜ್ಯ ಅಂದ್ರೆ ರಾಜನು ಬೇಕು, ಅಧಿಕಾರ ಮಾಡೋದವ್ರು ಎಲ್ಲಾ ಸಿಸ್ಟಮ್ ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಆದ್ರೆ ಇವತ್ತಿರುವಂತ ಹೌದು, ಇವತ್ತಿರುವಂತ ಒಂದು ಗವರ್ಮೆಂಟ್ ಇರಲ್ಲ. ಓಕೆ, ಬೇರೆ ಕ್ರಿಸ್ತನ್ ರಾಜ್ಯದಲ್ಲಿ ಬ್ರದರ್ ನಂಬಿಕೆ ವೀರರೇ ಈ ಲೋಕವನ್ನ ಆಳ್ತಿರ್ತಾರೆ. ನಂಬಿಕೆ ವೀರರು ಇರ್ತಾರೆ. ಕರೆಕ್ಟ್, ನೀವು ಹೇಳ್ತಿರೋದು ಇರ್ತಾರೆ. ಅವ್ರ ಆಳ್ವಿಕೆ, ಅವ್ರನ್ನೇ ದೇವ್ರ ಆಳ್ವಿಕೆಗೆ ಇದ್ ಮಾಡ್ತಾನೆ ಕ್ರಿಸ್ತನ್ ರಾಜ್ಯದಲ್ಲಿ. ಅಬ್ರಾಹಂ, ಇಸಾಕ್, ಯಾಕೋಬ ಇವ್ರೆಲ್ಲರನ್ನು ಉಪಯೋಗಿಸ್ತಾನೆ. ಓಕೆ, ಕರೆಕ್ಟ್, ವೆರಿ ಗುಡ್ ಪಾಯಿಂಟ್. ನೋಡ್ರಿ, ಈಗ ನೀವು ಎಕ್ಸಾಮ್ ಬರೀಕ್ ಹೋಗ್ತಿದ್ದೀರಾ ಅಲ್ವಾ? ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಏನ್ ಪ್ರಶ್ನೆ ಕೇಳ್ತಾ ಇದ್ರೆ, ನಮ್ಮ ಭಾರತದಲ್ಲಿರುವಂತ ರಾಜ್ಯಗಳ ಹೆಸರೇನು ಅಂತ ಕೇಳ್ತಾರೆ. ನಾವು ಆ ಪ್ರಶ್ನೆಗೆ ಉತ್ತರ ಬರೆಯಕ್ ಹೋಗಿ ನಾವು ಕರ್ನಾಟಕದ ರಾಜ್ಯದಲ್ಲಿ ಇದ್ದೀವಿ, ಕರ್ನಾಟಕ ರಾಜ್ಯದ ವೈವಿಧ್ಯತೆಗಳು ಏನೆಂದರೆ ಅಂತ ಕರ್ನಾಟಕದ ಬಗ್ಗೆ ಹೊಗಳ್ತಾ ಇದ್ರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತಾ? ಉತ್ತರ ಇದೆ, ಕರ್ನಾಟಕನೂ ಒಂದು ರಾಜ್ಯ. ಅಂದ್ರೆ ಪ್ರಶ್ನೆ ಕೇಳಿರೋದೇನೋ ಎಷ್ಟು ರಾಜ್ಯಗಳಿದೆ, ಅಟ್ಲೀಸ್ಟ್ ಒಂದು 5 ರಾಜ್ಯಗಳ ಬಗ್ಗೆ
ಹೇಳ್ರಿ ಅಂದ್ರೆ ನಾವು ಅಕ್ಕಪಕ್ಕ ತಮಿಳ್ನಾಡು, ಆಂಧ್ರ, ಕೇರಳ ಹಿಂಗೆ ಅಂತ ಮಹಾರಾಷ್ಟ್ರ ಅಂತ ಹೇಳ್ಕೊಂಡು ಹೋಗ್ಬೋದಪ್ಪ, ನಮ್ಗೆ ಗೊತ್ತಿಲ್ದೇ ಇದ್ರು. ಆದ್ರೆ ನಾವು ಆ ಪ್ರಶ್ನೆಗೆ ಉತ್ತರ ಕೊಡಕ್ ಹೋಗಿ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಿವೆ, ಬೆಂಗಳೂರಿದೆ, ಅದಿದೆ ಅಂದ್ರೆ ಆಗ ಏನಾಗುತ್ತೆ, ಆ ಪ್ರಶ್ನೆಗೆ ಆನ್ಸರ್ ಕೊಡಕ್ 100% ಆನ್ಸರ್ ಕೊಡಕ್ಕಾಗುತ್ತಾ? ಫುಲ್ ಮಾರ್ಕ್ಸ್ ಕೊಡಕ್ಕಾಗುತ್ತಾ? ಸೊ ಮೊದಲು ನಮ್ಗೆ ಪ್ರಶ್ನೆ ಅರ್ಥವಾಗ್ಬೇಕು, ಆಮೇಲೆ ಉತ್ತರವನ್ನು ಅದಕ್ಕೆ ತಕ್ಕಾಗಿ ಹೇಳ್ಬೇಕು. ಇಲ್ಲಿ ಕೂಡ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ದೇವರ ರಾಜ್ಯದಲ್ಲಿ ಏನೆಲ್ಲ ಇರಲ್ಲ ಅನ್ನೋದನ್ನ 1 by 1 ಹೇಳಿದ್ರಿ. ರಾಜ್ಯಕ್ಕೆ ಈಗಿನ ಒಂದು ರಾಜ್ಯಕ್ಕೆ ವ್ಯವಸ್ಥೆ ಇರಲ್ಲಪ್ಪ ಅಂತ ಹೇಳಿದ್ರಿ, ಕರೆಕ್ಟ್. ಎರಡನೇದೇನಿರುತ್ತೆ, ಸೈತಾನನ ಇರ್ತಾನ ದೇವ್ರ ರಾಜ್ಯದಲ್ಲಿ? ಇರಲ್ಲ. ದೇವ್ರ ರಾಜ್ಯ ಆರಂಭವಾಗಿಲ್ವಾ? ದೇವ್ರ ರಾಜ್ಯದಲ್ಲಿ ಅವನು ಇರಲ್ಲ. ಹೇಳಿ. ಅವನು ಸೈತಾನ್ ಇರಲ್ಲ ದೇವ್ರ ರಾಜ್ಯದಲ್ಲಿ. ಅದೇ ಈಗ ದೇವರ ರಾಜ್ಯ ಆರಂಭವಾಗಿಲ್ವಾ? ಆರಂಭವಾಗಿದೆ. ಅಂದ್ರೆ ಸೈತಾನ ಇದಾನ ಇಲ್ವಾ ಈಗ? ಇವಾಗಿದ್ದಾನೆ. ದೇವರ ರಾಜ್ಯದಲ್ಲಿ ಇರಲ್ವಾ? ಯೇಸು ಕ್ರಿಸ್ತನ ಅವ್ರ ಆಳ್ವಿಕೆ ಮಾಡ್ತಾರೆ. ಬಂಧಿಸಿಲ್ಲಲ್ಲ ಅದಕ್ಕೆ ನಾನು ಈಗ ಅಷ್ಟೆಲ್ಲ ಇದೇನ್ ಚಾಪ್ಟರ್ ಎಷ್ಟಿದೆ ಇದ್ರಲ್ಲಿ ಇರುವಂತ ಒಂದು 10 ಚಾಪ್ಟರ್ನ ತಗೊಳ್ಳೋದು ಮುಖ್ಯ ಅಲ್ಲ, ನಿಮ್ಗೆ ಎಷ್ಟು ಅರ್ಥವಾಗಿದೆ ಅನ್ನೋದು ಮುಖ್ಯ. ಇಲ್ಲಾಂದ್ರೆ ನನ್ನ ಪ್ರಯತ್ನಗಳು ವ್ಯರ್ಥವಾಗುತ್ತೆ, ನಿಮ್ಮ ಸಮಯ ಕೂಡ ವ್ಯರ್ಥವಾಗುತ್ತೆ. ಅಂಡರ್ಸ್ಟ್ಯಾಂಡ್ ಇಸ್ ಮೈನ್. ಅಂದ್ರೆ ನೋಡಿ, ಇಷ್ಟೆಲ್ಲ ಓದಿದ್ರೆ ಸಂಕ್ಷಿಪ್ತವಾಗಿ ನಾವು ಪೂರ್ತಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಪರವಾಗಿಲ್ಲ, ಇರುವಂತ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ. ದೇವರ ರಾಜ್ಯ ಆರಂಭವಾಗಿದೆ, ಸೈತಾನನು ಕಟ್ಟಲ್ಪಡ್ತಾ ಇದ್ದಾನೆ, ಸಂಪೂರ್ಣವಾಗಿ ಏನಾಗ್ಲಿಲ್ಲ, ಇನ್ನು ಕಟ್ಟಲ್ಪಡಲಿಲ್ಲ. ಕರೆಕ್ಟಾ? ಕಟ್ಟಲ್ಪಡ್ತಾ ಇದ್ದಾನೆ. ಈಗ ತಗೊಂಡ್ರೆ ಅದು ಬೇರೆ ಟಾಪಿಕ್ ಆಗ್ಬಿಡುತ್ತೆ, ಅದ್ ನಾನು ತಗೊಳಲ್ಲ, ಈಗ ಅದ್ರ ಬಗ್ಗೆ ಮಾತಾಡಲ್ಲ, ನಮ್ ಟಾಪಿಕ್ ಅಲ್ಲಿ ಇರೋಣ. ಸರಿ, ಏನೆಲ್ಲ ಇರಲ್ಲ ಅಂತ ಪ್ರಶ್ನೆ ವಿಷಯಗಳು ಬಂದಾಗ, ರೋಗಗಳಿರುತ್ತಾ ಅಲ್ಲಿ? ಇರಲ್ಲ. ಅಂದ್ರೆ ರೋಗಗಳಿಲ್ದೇ ಇದ್ದಾಗ ಏನಿರಲ್ಲ? ರೋಗಗಳನ್ನ ಡಿಪೆಂಡ್ ಆಗಿ ಇವತ್ತೇನಿದೆ ಇವತ್ತು ಪ್ರಪಂಚದಲ್ಲಿ? ಮರಣ ಇರೋದಿಲ್ಲ. ಕರೆಕ್ಟ್, ಮರಣ. ಹೌದು, ರೋಗಗಳ ಆಧಾರವಾಗಿ ಇವತ್ತು ಪ್ರಪಂಚದಲ್ಲಿ ಇದೆಯಲ್ಲ, ಏನೆಲ್ಲ ಇದೆ ಇವತ್ತು ನೋಡಿ. ಕೊರೋನಾ ಬಂತು ಅಂದ್ರೆ ಏನೆಲ್ಲ ರೆಡಿ ಆಗ್ಬೇಕಿಲ್ಲ? ಗುಡ್, ಹಾಸ್ಪಿಟ್ಲ್, ಕರೆಕ್ಟಾ? ನೆಕ್ಸ್ಟ್ ಡಾಕ್ಟರ್ಸ್, ಮೆಡಿಸಿನ್, ಮೆಡಿಕಲ್, ಏನು ಇರಲ್ಲ. ಕರೆಕ್ಟಾ? ಇವತ್ತು ಪ್ರಪಂಚದ ಅರ್ಧ ಮುಕ್ಕಾಲ್ ಭಾಗ ಅದೇ ಇದೆಯಾ? ಹಾಸ್ಪಿಟ್ಲ್ ಇದೆಯಾ? ಮೆಡಿಕಲ್ಸ್ ಇದೆಯಾ? ಡಾಕ್ಟರ್ಸ್ ಇದ್ರೆ ಇದೆ. ಇವ್ರ ಕೆಲ್ಸಗಳು ಇರಲ್ಲ. ಕರೆಕ್ಟಾ? ನೋಡ್ರಿ, ಫಸ್ಟ್ ದೇವ್ರ ರಾಜ್ಯದಲ್ಲಿ ಇದೆಲ್ಲ ಇರಲ್ಲ. ಅಂದ್ರೆ ದೇವರ ರಾಜ್ಯದ ಪ್ರಗತಿ ಆಗ್ತಾ ಮುಂದೆ ಬರುವಂತ ನಾನ್ ಮಾತಾಡ್ತಾ ಇರೋದು ಅದರ ಹಂತ ಬಗ್ಗೆ ಮಾತಾಡ್ತಾ ಇದೀನಿ. ಈಗ ನಾವು ದೇವರ ರಾಜ್ಯದಲ್ಲಿ ಇದೀವಿ, ಸಭೆ ಮುಕ್ತಾಯ ಆದ್ಮೇಲೆ, ಮಹಾಸಮೂಹ ಮುಕ್ತಾಯ ಆದ್ಮೇಲೆ, ಮಹಾ ಒಂದು ಉಪದ್ರವ ಆದ್ಮೇಲೆ ಆಗುವಂತ ಪುನರ್ತನ ಸಮಯದಲ್ಲಿ ಈ ಸಿಸ್ಟಮ್ ಎಲ್ಲ ಇರಲ್ಲ. ಕರೆಕ್ಟಾ? ಸರಿ, ಇದ್ರ ಬಗ್ಗೆ ನಾಲೆಜ್ ಕೊಡ್ತೀವಿ. ಇದ್ರ ಬಗ್ಗೆ ಪ್ರಪಂಚ ಕೇಳ್ತಾ ಇದೆ, ಏನಂತ ಕೇಳ್ತಾ ಇದೆ? ಹೌದಪ್ಪ, ದೇವ್ರ ರಾಜ್ಯದಲ್ಲಿ ಆಸ್ಪತ್ರೆ ಇರಲ್ವಾ, ರೋಗನ ಇರಲ್ವಾ ಅಂತ ಒಂದ್ ರಾಜ್ಯ ಬರುತ್ತಂದ್ರೆ ಅಂಗೀಕಾರ ಮಾಡಲ್ವಾ? ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅದನ್ನೇ ಅಲ್ಲಿ ಫಸ್ಟ್ ಇದ್ರಲ್ಲಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ದೇವ್ರ ರಾಜ್ಯದಲ್ಲಿರುವಂತ ಒಂದು ಆಶೀರ್ವಾದಗಳನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಪಂಚ ಅದನ್ನ ಅಂಗೀಕಾರ ಮಾಡುತ್ತೆ. ಗೊತ್ತಿಲ್ದೇ ಇರೋದಕ್ಕೆ ಅಂಗೀಕಾರ ಮಾಡ್ತಾ ಇಲ್ಲ. ಗ್ರಾಜುಲಿ ದೇವರವರಿಗೆ ತಿಳಿಸ್ಕೊಡ್ತಾರೆ. ಯಾಕೆ ತಿಳಿಸ್ಕೊಡ್ತಿಲ್ಲ? ಯಾಕೆ ಸಭೆ ಇನ್ನೂ ಇದೆ. ಸಭೆ ಮುಕ್ತಾಯವಾದ್ರೆ ಮಾತ್ರ ಅವರ ಕಣ್ಣುಗಳನ್ನ ತೆಗಿಬೇಕು. ಅಲ್ಲಿವರೆಗೂ ಪ್ರಪಂಚದ ದೇವರನ್ನ ಬಿಟ್ಬಿಟ್ಟಿದ್ದಾರೆ, ಏನ್ ಬೇಕಾದ್ರೆ ಮಾಡ್ಕೊಳಪ್ಪ, ನಿನ್ ಟೈಮ್ ಕೊಟ್ಬಿಟ್ಟಿದೀನಿ ಅಂದ್ಬಿಟ್ಟು. ಇದಾದ್ಮೇಲೆ ನಿನ್ ಕೆಲಸ ಮುಗೀತಪ್ಪ, ನಿನ್ ಕೆಲಸ ಮುಗೀತು, ನೀನು ಏನ್ ಮಾಡೋ, ಕೆಲಸ ಮುಗಿಸ್ಕೊಂಡು ಹೊರಟೋಗೋ, ಮಿಕ್ಕಿ ನಾವು ನೋಡ್ಕೊಳ್ತೀವಿ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ, ಆ ಒಂದು ಜವಾಬ್ದಾರಿನ ತಗೊಳ್ತಾರೆ. ಹಾಗಾಗಿ ಇವತ್ತೇನ್ ನೋಡ್ತಾ ಇದೀವಿ, ಪ್ರಪಂಚ ಅಂಗೀಕರಿಸಲ್ಲ, ಬಟ್ ಬರೆದಲ್ಲಿ ಬರಿಬೇಕಾ ಅಂಗೀಕರಿಸುತ್ತೆ. ಏನೇನೋ ಆಶೀರ್ವಾದಗಳಿದೆ ಅಂತ ಗೊತ್ತಾದ್ರೆ. ಸೊ ಏನೆಲ್ಲ ಆಶೀರ್ವಾದಗಳಲ್ಲಿ ಈಗ ನಾವು ರೋಗದ ಬಗ್ಗೆ ನೋಡಿದ್ವಿ, ಬೇರೆ ಏನಿರಲ್ಲ? ಯುದ್ಧಗಳು ಇರೋದಿಲ್ಲ. ಗುಡ್, ವ್ಯಾಲಿಡ್ ಪಾಯಿಂಟ್, ಯುದ್ಧಗಳು ಅಲ್ವಾ? ನೋಡ್ರಿ, ಇವತ್ತು ಏನೇನಿದೆಯೋ ಅದೆಲ್ಲ ನೋಡ್ತಾ ಇದೀವಿ ತಾನೆ. ಯುದ್ಧಗಳಂತ ಕೇಳಿದ್ರೆ ನಮ್ಗೆ ಸಂತೋಷವಾಗುತ್ತಾ? ಇಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಹತ್ರ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದೆ ಅಂದ್ರೆ ಏನಂತಾರೆ ಗೊತ್ತಾ? ಇಸ್ರೇಲ್ ಎಲ್ಲಿದೆ ಅಂತಾರೆ ಕೆಲವರು. ಕೆಲವರು ಏನಂತಾರೆ ಅಂದ್ರೆ, ಇಸ್ರೇಲ್ ಎಲ್ಲ ಅದೆಲ್ಲ ನಡೀತಾ ಇದೆ, ನಮ್ಗೇನಕ್ಕಪ್ಪ, ನಮ್ಗೇನ್ ಸಮಸ್ಯೆ ಇಲ್ಲ ಅಂತಾರೆ. ನೋಡ್ರಿ, ಜನಗಳಿಗೆ ಏನಪ್ಪಾ ಅಂದ್ರೆ, ನಾನ್ ಚೆನ್ನಾಗಿದ್ದೀನ ಸಾಕು, ಅಕ್ಕ ಮನೇಲಿ ಏನ್ ನೋಡಿದ್ರೆ ನನಗೇನಂತೆ, ಅಕ್ಕಪಕ್ಕ ಮನೇಲಿ ಏನೇ ಸಮಸ್ಯೆ ಬಂದ್ರೆ ನನಗೇನಂತೆ, ನಾನ್ ಸೇಫ್ ಆಗಿದ್ದೀನ. ಸ್ವಾರ್ಥ ಕಾಣಿಸ್ಕೊಳ್ತಾ ಇದೆಯಾ? ಯುದ್ಧಗಳು ಬರ್ತಾರಂತ ಉದ್ದೇಶನೇ ಈ ಸ್ವಾರ್ಥವನ್ನ ತೆಗೆದಾಕ್ಬೇಕು ಅಂದ್ಬಿಟ್ಟು. ಕರೆಕ್ಟಾ? ಎಲ್ಲಿ ಓದ್ತೀವಿ ಆ ಪಾಯಿಂಟ್ ಬೈಬಲ್ ಅಲ್ಲಿ? ಈ ಜನರು ಸ್ವಾರ್ಥ ಚಿಂತಕರಾಗಿರೋದಕ್ಕೆ ಏನಾಗಿದೆ ಯುದ್ಧಗಳು ಬರೋದು. ಹೋದ್ರಿ 1 ಪೇತ್ರ 1ನೇ ಅಧ್ಯಾಯ.
2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಎರಡನೇ ದೇಹ 4ನೇ ಅಂತ ಬ್ರದರ್. 1ನೇ ಅಧ್ಯಾಯ 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ಈ ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಿರಬೇಕೆಂಬ ಉದ್ದೇಶದಿಂದ ಸಾಕು. ದುರಾಸೆಯಿಂದ ಉಂಟಾದ ಕೆಟ್ಟತನ ಅಂದ್ರೆ ಪ್ರಪಂಚಕ್ಕೆ ಬರುವಂತ ಕೆಟ್ಟತನಕ್ಕೆ ಕಾರಣ ಮನುಷ್ಯನ ಆಸೆ, ಸ್ವಾರ್ಥ ಅಲ್ಲ. ನಮಗೆ ತಮಿಳಲ್ಲಿ ನೋಡ್ಬೇಕಾದ್ರೆ ಇಚ್ಛೆಯಿனால் ಉಲಗತ್ತುಕೊಂಡಾನ ಪಾವತ್ತಕ್ಕೆ ಅಂತ ಬರ್ತದೆ. ಅಂದ್ರೆ ಮನುಷ್ಯನ ಆಸೆಗಳಿಗೆ, ದುರಾಸೆಗೆ, ತಾನು ಚೆನ್ನಾಗಿರ್ಬೇಕು, ನನಗೆ ಬೇಕು, ನಾನು ಒಬ್ಬನೇ ಚೆನ್ನಾಗಿರ್ಬೇಕು. ಇದೆಲ್ಲ ವಿಷಯ ಆದ ಕಾರಣ ಏನಾಗುತ್ತಂದ್ರೆ ಇವತ್ತು ಪ್ರಪಂಚ ಯುದ್ಧಗಳನ್ನ ನೋಡ್ತಾ ಇದೆ ಅಲ್ವಾ? ಕರೆಕ್ಟ್ ಅಲ್ವಾ? ಈ ಯುದ್ಧದ ಹಿನ್ನೆಲೆ ಏನಪ್ಪಾ ಅಂದ್ರೆ ಸ್ವಾರ್ಥವಾಗಿ ಇರುವಂತದ್ದು. ಜನರೇನಾಗಿದ್ದಾರೆ? ಸ್ವಾರ್ಥವಾಗಿದ್ದಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಈ ಯುದ್ಧಗಳು ಬರುವಂತ ಉದ್ದೇಶನೇ ಮನುಷ್ಯರ ಒಂದು ಆಸೆ, ಅತಿ ಆಸೆ. ಅವನು ದೇವರ ಚಿತ್ತ ವಿರುದ್ಧವಾಗಿರುವಂತ ಎಲ್ಲಾ ವಿಷಯಗಳು. ದೇಶಗಳು ಏನಾಗ್ತಿದೆ ಇವತ್ತು ಯುದ್ಧ ಮಾಡೋದಕ್ಕೆ ಕಾರಣನಿದೆ. ಪ್ರೀತಿ ಇಲ್ಲದೆ ಇರೋದು, ದ್ವೇಷ, ಹಗೆತನ, ಇದೆಲ್ಲ ಸೇರ್ಕೊಂಡು ಯುದ್ಧಗಳಾಗ್ತಿದ್ಯಾ? ಸರಿ, ಈಗ ಯುದ್ಧನೇ ಆಗಲ್ಲ ಅಂದ್ರೆ ಏನೆಲ್ಲ ಇರ್ಬಾರ್ದು? ಇದೆಲ್ಲ ಇರ್ಬಾರ್ದು. ಮನುಷ್ಯನ ಮೇಲೆ ಇರುವಂತಹ ದ್ವೇಷಗಳು ಇರ್ಬಾರ್ದು. ಕರೆಕ್ಟಾ? ಮನುಷ್ಯನಿಗೆ ಇರುವಂತಹ ಸ್ವ ಇಚ್ಛೆಗಳಿರ್ಬಾರ್ದು, ಸ್ವಾರ್ಥತೆ ಇರ್ಬಾರ್ದು, ಹೆಮ್ಮೆ ಇರ್ಬಾರ್ದು. ಈ ದುಷ್ಟ ಗುಣಗಳೆಲ್ಲ ಇಲ್ದೆ ಹೋಗ್ಬೇಕು. ಅವಾಗ ಮಾತ್ರ ಯುದ್ಧ ಇಲ್ದೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಈ ಪ್ರಪಂಚದಲ್ಲಿ ನೋಡ್ರಿ, ಇಲ್ಲೊಂದು ಪಾಯಿಂಟ್ ನೀವು ನೋಡ್ತಾ ಇರ್ತಾನೆ, ದೇವರ ರಾಜ್ಯದ ಪ್ರಾಮುಖ್ಯತೆ ಅಂತ ಕೊಟ್ಟಿದ್ರೆ. ಆ ಪ್ರಾಮುಖ್ಯತೆ ಬಗ್ಗೆ ಜನರು ಗೊತ್ತಾದ್ರೆ, ಈಗ ಭೂಮಿಯಲ್ಲಿ ಒಳ್ಳೆಯವನೊಬ್ಬ ಇದ್ದಾನೆ, ಯುದ್ಧಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ, ಅವ್ನು ಗೊತ್ತಿದೆ ಏನಪ್ಪಾ ಅಂದ್ರೆ ಏನ್ ನಡೀತಾ ಇದೆ ಯುದ್ಧ ಅಂದ್ಬಿಟ್ಟು. ಈ ಪ್ರಪಂಚದಲ್ಲಿ ಈ ರೀತಿಯಾದಂತ ರಾಜಕೀಯ ವ್ಯವಸ್ಥೆ ಇರ್ಬೋದು, ಆಡಳಿತ ಮಾಡುವಂತ ತಲೆ ಇರ್ತಾರಲ್ಲ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಯಾರೋ ಅವ್ರೇನ್ ನಿರ್ಧಾರ ತಗೊಳ್ತಾರೆ ಎಲ್ಲದಕ್ಕೂ ಅದಕ್ಕೆ ಭದ್ರಾಗ್ಬೇಕು ತಾನೆ. ಪಾಕಿಸ್ತಾನ ಮೇಲೆ ಜಗಳ ಮಾಡಿ ಅಂದ್ರೆ ಮಾಡ್ಬೇಕು, ಬೇಡ ಅಂದ್ರೆ ನಿಲ್ಸ್ಬೇಕು. ಅಲ್ಲಿಂದ ಏನ್ ಮಾಡ್ಬೇಕು, ಏನ್ ರೂಲ್ಸ್ ಬರುತ್ತೆ ನಾವೆಲ್ಲ ಕೇಳ್ಬೇಕು. ಆ ವ್ಯಕ್ತಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿ ಆ ವ್ಯಕ್ತಿ ಒಳ್ಳೆ ವಿಷಯಗಳನ್ನ ತರಬೇಕು ಅಂದ್ರೆ ಯೋಚನೆ ಮಾಡ್ರಿ. ಒಳ್ಳೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಬೇಕು ಅಂದ್ರೆ ಮೊದಲನೇದು ಅವನೇನಾಗಿರ್ಬಾರ್ದು, ಸ್ವಾರ್ಥ ಚಿಂತಕನಾಗಿರ್ಬಾರ್ದು ಅಲ್ವಾ? ಹೆದರಿಕೆ ಭಯಪಡುವನಾಗಿರ್ಬಾರ್ದು. ಮುಂದೆ ಬರುವಂತ ವಿಷಯಗಳನ್ನ ತಿಳಿದಿರ್ಬೇಕು. ಇದೆಲ್ಲ ಈ ಮನುಷ್ಯ ಮಾತ್ರದಿಂದ ಸಾಧ್ಯನಾ? ಯಾವುದೇ ಒಂದು ಮನುಷ್ಯ ನಾನು ಬಂದು ಪ್ರಪಂಚವನ್ನ ಹಿಂಗ್ ಮಾಡ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಫುಲ್ ಇಂಡಿಯಾನ ಬದಲಾವಣೆ ಮಾಡ್ಬಿಡ್ತೀನಿ, ಸೂಪರ್ ಆಗಿ ಮಾಡ್ಬಿಡ್ತೀನಿ, ಸೂಪರ್ ಇಂಡಿಯಾ ಮಾಡ್ಬಿಡ್ತೀನಿ ಅಂದ್ಬಿಟ್ರೆ ಆಗ್ಬಿಡುತ್ತಾ? ಆಗಲ್ಲ ಬ್ರದರ್. ಯಾಕೆ? ಫಸ್ಟ್ ಆಫ್ ಆಲ್ ಅವನಿಗೆ ನಾಲೆಜ್ ಇಲ್ಲ ಅಷ್ಟು. ಎರಡನೇದು ಅವನಿಗೆ ಲೈಫ್ ಇಲ್ಲ. ಮೂರನೇದು ಅವನ ಅಧಿಕಾರಾವಸ್ಥೆ ಬೇರೆ 5 ವರ್ಷ ಅಲ್ವಾ? ನಾಲ್ಕನೇದು ಏನಪ್ಪಾ ಅಂದ್ರೆ ಈ ಇಡೀ ಲೋಕದ ಒಂದು ಶಕ್ತಿನ ಆಳ್ವಿಕೆ ಮಾಡ್ತಿರುವಂತ ಸೈತಾನ್ ಯಾರಂತ ನಮ್ಗೆ ಗೊತ್ತಿಲ್ಲ. ಮನುಷ್ಯ ನೋಡಿ, ಇಷ್ಟೆಲ್ಲ ವಿಷಯಗಳಿದೆ. ಹಾಗಾಗಿ ದೇವ್ರ ರಾಜ್ಯದಲ್ಲಿ ಇದೆಲ್ಲ ಆಗುತ್ತೆ, ನಡೆಯುತ್ತೆ. ಏನಪ್ಪಾ ಅಂದ್ರೆ ಯುದ್ಧಗಳೇ ಇರಲ್ಲ ಅಂದ್ರೆ ಒಂದ್ ವ್ಯಕ್ತಿ ಏನ್ ಯೋಚನೆ ಮಾಡ್ತಾನಂದ್ರೆ ಇಷ್ಟೆಲ್ಲ ಚೇಂಜಸ್ ಮಾಡ್ಬೇಕು, ಇಷ್ಟೆಲ್ಲ ಚೇಂಜ್ ಮಾಡುವಂತ ಒಂದು ಪವರ್ ಬರುತ್ತೆ ಅಂದ್ರೆ ಯಾವ್ದಪ್ಪ ಆ ಪವರ್? ಅಂತ ಪವರ್ ನಾನು ನೋಡ್ಬೇಕಪ್ಪ ಅಂತ ಆಸೆ ಪಡ್ತಾನ ಪಡಲ್ವಾ? ಪಡ್ತಾನೆ. ಅಂದ್ರೆ ಬ್ರದರ್ ಇಲ್ಬೇಕಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಈ ವಿಷಯಗಳನ್ನ ಗೊತ್ತಿಲ್ದೇ ಇರೋರ್ಗು ಅವ್ರು ಇಷ್ಟಪಡಲ್ಲ, ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಇಷ್ಟಪಡ್ತಾರೆ. ಮುಂದೆ ಒಂದ್ ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ಮುಂದೆ ಬರುವಂತ ಸಮಯಗಳಲ್ಲಿ ನಮಗಿಂತ ಇಂಟೆಲಿಜೆಂಟ್ ಪೀಪಲ್ ಬರ್ತಾರೆ. ನಾವೇನ್ ಸತ್ಯ ತಿಳ್ಕೊಂಡು ನಮ್ಗೆ ನಾವು ಕಲಿಯಕ್ಕೆ ಕಷ್ಟ ಪಡ್ತಾ ಇದ್ವಿ, ನಾವು ಏನ್ ಕಲ್ತಿದ್ವಿ ಅದೆಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋಂತ ಒಂದು ಜನರೇಷನ್ ಬರುತ್ತಂತೆ. ವಾಕ್ಯ ಇದೆ ಬೈಬಲ್ ಅಲ್ವಾ? ಅಂತ ಜನರೇಷನ್ ಬಂದ್ಮೇಲೆ ಇದೆಲ್ಲ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಂಥದ್ ಬೇಕೋ, ಇಂಥ ಗೌರ್ಮೆಂಟ್ ಇದ್ರೆ ಮಾತ್ರ ಇದ್ದೇ ಇಲ್ದೇ ಇರಕ್ಕಾಗುತ್ತೆ, ಇಂಥ ಗೌರ್ಮೆಂಟ್ ಇದ್ರೆ ಮಾತ್ರ ರೋಗ ಇಲ್ದೇ ಇರಕ್ಕಾಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಓಕೆನಾ? ಇದಿಷ್ಟು ಏನ್ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಅದರಲ್ಲಿ ಆಸಕ್ತರಾಗಿರುವ ಮನುಷ್ಯ ವರ್ಗವು ಅದನ್ನು ವಿರೋಧಿಸುವ ಮನುಷ್ಯ ವರ್ಗ ಅಂತ ಒಂದು ಪಾಯಿಂಟ್ ಬಂದ್ಬಿಟ್ಟಿದೆ. ಕರೆಕ್ಟಾ? ಏನಕ್ಕಪ್ಪ ವಿರೋಧಿಸ್ತಾರೆ? ನಾನು ಆಗ್ಲೇ ಹೇಳ್ದೆ, ಅಕ್ಸೆಪ್ಟ್ ಮಾಡ್ತಾರೆ ಅಂದ್ಬಿಟ್ಟು ಕೆಲವರು ವಿರೋಧಿಸ್ತಾರಂತೆ. ಯಾಕೆ? ಕೆಲವ್ರಿಗೆ ಇಷ್ಟ ಆಗಲ್ಲ brother. ಅದು ಇಷ್ಟ ಆಗ್ಲಿದ್ದಾರೆ ಅದು ವಿರೋಧ ಮಾಡ್ತಾರೆ. ಯಾಕೆ ಇಷ್ಟ ಆಗಲ್ಲ? ಎಲ್ಲರೂ ಈಕ್ವಲ್ ಅನ್ನುವಾಗ ಅವ್ರಿಗೆ ಕೋಪ ಬರುತ್ತೆ ಬ್ರದರ್. ಸಿಎಂ ಅಂದ್ರೆ ಅವ್ರು ಈಕ್ವಲ್ ಅಂತ ಅಲ್ವಾ? ಒಳ್ಳೆ ಪಾಯಿಂಟ್. ಏನಪ್ಪಾ ಅಂದ್ರೆ ಈ ಸೋಷಿಯಲಿಸಂ ಬಂತು ಆಕ್ಚುಲಿ ರಷ್ಯಾದಲ್ಲಿ. ಕಾರ್ಲ್ ಮಾರ್ಕ್ಸ್ ಅನ್ನೋರು ಏನ್ ಮಾಡಿದ್ರು, ಒಬ್ಬ ಜ್ಯೂಸ್ ಯಹೂದ್ಯರವರು, ಕಾರ್ಲ್ ಮಾರ್ಕ್ಸ್ ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲಿಸಂ ತರ್ತಾರೆ.
ಸೋಷಿಯಲಿಸಂ ಏನ್ ಮಾಡ್ತು ಅಂದ್ರೆ ಒಂದ್ ರೀತಿಯಲ್ಲಿ ಕೆಲವರಿಗೆ ಒಳ್ಳೇದ್ ಮಾಡ್ಕೊಡ್ತು, ಆದ್ರೆ ಇನ್ನೊಂದ್ ರೀತಿಯಲ್ಲಿ ಕೆಲವರಿಗೆ ಕೆಟ್ಟದ್ ಮಾಡ್ತು. ಈ ಶ್ರೀಮಂತ ವರ್ಗದವರು, ಹಣವಿಟ್ಟಿರೋರು, ಅವರೆಲ್ಲರೂ ಸಮಾನ ಅಂತ ಕಣ್ಕೊಬೇಕಾದ್ರೆ ಏನಾಯ್ತಲ್ಲಿ, ಅವರ ಆಸ್ತಿಗಳು ಇದೆಲ್ಲ ಏನಾಯ್ತು, ಅಂದ್ರೆ ಎಲ್ರಿಗೂ ಸಮಾನತೆ ಆಗ್ತಿತ್ತು. ಎಲ್ರಿಗೂ ಒಂದೇ ರೀತಿ ಇಷ್ಟೇ ಇಟ್ಕೊಂಡಿರ್ಬೇಕು, ಅಷ್ಟೇ ಇಟ್ಕೊಂಡಿರ್ಬೇಕು, ಜಾಸ್ತಿ ಆಸ್ತಿ ಇಟ್ಕೊಳಂಗಿಲ್ಲ. ಈ ರೀತಿ ಎಲ್ಲ ವ್ಯವಸ್ಥೆ ಬಂದಾಗ ಏನಾಯ್ತು ಅಂದ್ರೆ ಈಗಿನ ಪ್ರಪಂಚದಲ್ಲಿ ಅದಕ್ಕೆ ತುಂಬಾ ದೊಡ್ಡ ಏಟ್ ಬಿತ್ತು ನೋಡ್ರಿ. ಅದಕ್ಕೆ ರಷ್ಯಾ ಏನಾಯ್ತು ಅಂದ್ರೆ USSR ಅಂತ ಆಯ್ತು. USSR ಅಂದ್ರೆ ಯುನೈಟೆಡ್ ಸೋವಿಯತ್ ರಷ್ಯಾ ಅಂತ ಆಯ್ತು. ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಸೋವಿಯತ್ ರಷ್ಯಾ ಅಂತ ಆಯ್ತು. ಪೀಸ್ ಆಯ್ತು. ಉಕ್ರೇನ್ ಕೂಡ ಅದ್ರಲ್ಲಿ ಒಂದು ಭಾಗವಾಗಿತ್ತು, ಅದು ಕೂಡ ಸಪರೇಟ್ ಆಯ್ತು. ಇದೆಲ್ಲ ಈ ಕಮ್ಯುನಿಸ್ಟ್ ಬಂದಿದ್ದು ಏನಪ್ಪಾ ಅಂದ್ರೆ, ಇಲ್ಲಿ ಪಾಯಿಂಟ್ ಬ್ರದರ್ ಮಾತಾಡ್ಬೇಕಾದ್ರೆ, ಅಧಿಕಾರ ವರ್ಗದವರಿಗೆ ಈಗಿನ ಪ್ರಪಂಚ ಒಳ್ಳೇದು, ಅವ್ರು ಅನುಭವಿಸಕ್ಕೆ. ಯಾಕಂದ್ರೆ ಕೆಳಗಿರೋ ಜನ ಎಲ್ಲ ಕೆಲಸ ಮಾಡ್ಕೊಂಡು ದುಡ್ಡು ಅವ್ರು ಕೊಡ್ತಾ ಇದ್ರೆ ಅವ್ರು ದುಡ್ಡು ಸೇರ್ಕೊಂಡು ಬ್ಯಾಂಕ್ ಅಲ್ಲಿ ಅವ್ರ ಪಡಾಗಿ ಆರಾಮಾಗಿ ಲಕ್ಸರಿಯಾಗಿ ಕೆಲಸ ಏನು ಮಾಡ್ದೆ ಹಾಯಾಗಿ ಪ್ರಪಂಚವನ್ನು ಅನುಭವಿಸ್ಕೊಂಡಿರ್ಬೋದು, ಕರೆಕ್ಟಾ? ಆದ್ರೆ ದೇವ್ರ ರಾಜ್ಯ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಅವರ ಆಸೆಗಳು ಅವ್ರ ಪ್ರಪಂಚನ ಅನುಭವಿಸ್ತಾ ಇದ್ರಲ್ವಾ, ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರು ಅದಕ್ಕೆ ವಿರೋಧ ಮಾಡ್ತಾರೆ. ಯೇಸು ಕ್ರಿಸ್ತನು ನಮ್ಗೋಸ್ಕರ ಜೀವ ಕೊಟ್ರು ಬೇಡ, ಅವ್ರು ಬಂದು ರಾಜಾದಿರಾಜರ ಆಳ್ವಿಕೆ ಮಾಡಿದ್ರು ಬೇಡ, ಇಡೀ ಪ್ರಪಂಚನ ಸರಿ ಮಾಡಿದ್ರು ಬೇಡ, ನಾವು ಚೆನ್ನಾಗಿದೀವಪ್ಪ, ಏನಕ್ ಬೇಕು, ಕರೆಕ್ಟಾ? ಈ ಅಧಿಕಾರ ವರ್ಗದವರು ಇದಕ್ಕೆ ಆಪೋಸಿಟ್ ಆಗಿರ್ತಾರೆ, ಕರೆಕ್ಟಾ? ಅದನ್ನು ವಿರೋಧಿಸುವವ್ರ ಬಗ್ಗೆ ನಾವ್ ಏನ್ ಮಾಡ್ತೀವಿ, ಮಾತಾಡ್ತೀವಿ. ಆಗ್ಬೇಕಾರೆ ಕ್ರಿಸ್ತಲ್ ಪ್ರೀತಿಯ ಸಹೋದರರೇ, ಈ ದೇವರ ರಾಜ್ಯ ಅದರ ಒಂದು ವೈಭವದ ಬಗ್ಗೆ, ಅದು ಯಾವ ರೀತಿ ಇರುತ್ತೆ, ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋ ವಿಷಯವನ್ನ ಬ್ರದರ್ ಕೆಲವೊಂದು ವಿಷಯವನ್ನ ಅಲ್ಲಿ ಮಾತಾಡಿದ್ರು. ಏನಪ್ಪಾ ಅಂತ ಮಾತಾಡಿದ್ರು ಅಂದ್ರೆ, ಒಂದು ಮಕ್ಕಳು, ಸಹೋದರತ್ವ, ಇದೆಲ್ಲ ಕೂಡ ತುಂಬಿಕೊಂಡಿರುತ್ತೆ ಅಲ್ವಾ. ಎಲ್ಲೂ ಕೂಡ ಮೇಲು ಕೀಳು ಅಂತ ಭಾವನೆ ಇರಲ್ಲ, ಧರ್ಮಗಳಿರಲ್ಲ. ನಾವು ಯಾವ್ದಿರಲ್ಲ ಅಂತ ಲಿಸ್ಟ್ ಅಲ್ಲಿ ಒಂದ್ ಮೈನ್ ಹಾಕಿ ನೋಡಿ, ಧರ್ಮ, ರಿಲಿಜಿಯಸ್. ನಿನ್ನ ಧರ್ಮ ದೊಡ್ಡದು, ನನ್ನ ಧರ್ಮ ಚಿಕ್ಕದು ಇರಲ್ಲ ನೋಡ್ರಿ. ಎಷ್ಟೊಂದು ಚೇಂಜಸ್ ಆಗುತ್ತೆ ನೋಡ್ರಿ ದೇವರಾಜ್. ಯಾರ್ ತಾನೇ ಇಷ್ಟಪಡಲ್ಲ ಇದನ್ನೆಲ್ಲ? ಅದಕ್ಕೆ ಅಧಿಕಾರ ವರ್ಗದವ್ರು ಇಷ್ಟಪಡಲ್ಲ. ಆದ್ರೆ ಬಡತನದಲ್ಲಿ ಇವತ್ತು ತುಂಬಾ ಜಜ್ಜಲ್ಪಡುವಂತ ಜನ ಇರ್ತಾರೆ ನೋಡ್ರಿ, ಅವರೆಲ್ಲ ಹೇಗಿರ್ತಾರೆ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮೊನ್ನೆ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ಒಬ್ಬ ರೋಡಲ್ಲಿ ಇರುವಂತ ಭಿಕ್ಷುಕ, ಆ ಭಿಕ್ಷುಕನ ಏನ್ ಮಾಡ್ತಾರೆ ಅಂತ, ಕೆಲವೊಂದು ಭಿಕ್ಷುಕನ ಅವ್ರು ಭಿಕ್ಷೆ ಬಿಡೋದಕ್ಕೆ ಕಾರಣಗಳೇನಂತ ಹುಡುಕ್ತಾ ಇದ್ರು, ಏನಾಗಿದ್ರು ಬಟ್ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಸ್ವಲ್ಪ ಮೈಂಡ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಆ ವ್ಯಕ್ತಿ ಆಕ್ಚುಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆತ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನ್ ಮಾಡಿದಾನೆ ಅಂದ್ರೆ, ಏನೋ ಕೆಲಸಗಳು ಮಾಡಿದಾನೆ, ಒಳ್ಳೆ ಕೆಲಸಗಳು ಮಾಡಿದಾನೆ. ಆದ್ರೆ ಅವರ ಕಂಪನಿಯಿಂದ ಏನ್ ಮಾಡಿದ್ರೆ, ಅವ್ರನ್ನ ಏನೋ ದ್ವೇಷದಿಂದ ಅವನ ಮೇಲೆ ತಪ್ಪಾದ ಸುಳ್ಳು ಆಪಾದನೆ ಹೊರಿಸ್ಬಿಟ್ಟು ಅಲ್ಲಿರೋಲ್ಲ ಸೇರ್ಕೊಂಡು ಏನ್ ಮಾಡೋ ಸುಳ್ಳು ಆಪಾದನೆ ಹೊರಿಸ್ರೆ ಅವನ ಕೆಲಸದಿಂದ ತೆಗೆದಾಕಿದ್ದಾರೆ. ಅವ್ನ ಕೆಲಸದಿಂದ ಹೋದ್ಮೇಲೆ ಏನಾಯ್ತು ಅಂದ್ರೆ, ಅವ್ರ ವೈಫ್ ಏನ್ ಮಾಡಿದಾರೆ, ನೀನ್ ಕೆಲಸನೇ ಇಲ್ಲ, ನಿನ್ ಜೊತೆ ಇರ್ಬೋದು ಅಂದ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟಿದ್ದಾರೆ. ಈ ತರ ಆಗಿ ಅವ್ನ್ ಸ್ವಲ್ಪ ಮೈಂಡ್ ಸ್ವಲ್ಪ ಚೇಂಜ್ ಆಗಿ ಡಿಪ್ರೆಷನ್ ಆಗಿ ಕೊನೆಗೆ ಭಿಕ್ಷುಕರ ರೀತಿ ಆಗ್ಬಿಟ್ಟಿದ್ದಾನೆ. ಅವ್ನ ಮೈಂಡ್ ಎಲ್ಲ ಅವ್ನ್ ನೋಡಿದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟೊಂದು ಹಿಸ್ಟ್ರಿ ಇದೆ ನೋಡ್ರಿ. ಇದಕ್ಕೆಲ್ಲ ಹಿನ್ನೆಲೆ ಯಾರು ಇವತ್ತು ನೋಡಿ? ಆ ವ್ಯಕ್ತಿ ಆ ರೀತಿ ಆಗೋದಕ್ಕೆ ಈ ಕೆಟ್ಟ ಸಿಸ್ಟಮ್, ಕರಪ್ಷನ್. ಯೋಚನೆ ಮಾಡ್ರಿ, ದೇವ್ರ ರಾಜ್ಯದಲ್ಲಿ ಹೆಂಗಿರುತ್ತೆ ಇದನ್ನೆಲ್ಲ. ದೇವ್ರ ಇವತ್ತು ಈ ಅನ್ಯಾಯನ ನೋಡಿ ಯಾರು ಕೆಲವರಿಲ್ಲ, ಕರೆಕ್ಟಾ? ಆ ವ್ಯಕ್ತಿಗೆ ಅಷ್ಟು ಅನ್ಯಾಯ ಆದ್ರೂ ಕೂಡ ಆತನ ಮನೋಭಾವನೆ, ಆತನ ಮೈಂಡೇ ಚೇಂಜ್ ಆಗೋ ರೀತಿಲಿ ಆತನ ಜೀವನಗಳು ಅಷ್ಟೊಂದು ಆಘಾತವನ್ನು ಕೊಟ್ಟಿದ್ರು ಕೂಡ ಯಾರೋ ಒಬ್ರು ಕರುಣೆ ತೋರಿಸಿ ಅವ್ನಿಗೆ ಏನಾದ್ರು ಮಾಡೋಣಪ್ಪ, ಯಾಕಿತ್ರ ಆಯ್ತು ಅಂತ ನ್ಯಾಯ ಕೆಲವ್ರು ಯಾರು ಇಲ್ಲ. ಅವ್ನ್ ಪಾಡಿಗೆ ಅವ್ನ್ ಭಿಕ್ಷೆ ಬಿಡ್ಕೊಂಡು ಅವ್ನ್ ಲೈಫ್ ಹೋಗ್ಬಿಡ್ತು ನೋಡ್ರಿ. ಇದನ್ನೆಲ್ಲ ಯಾರು ನೋಡ್ತಾ ಇದಾರೆ? ದೇವ್ರು ನೋಡ್ತಾ ಇದ್ದ? ದೇವ್ರ ರಾಜ್ಯದಲ್ಲಿ ಇದೇ ತರ ಸಿಸ್ಟಮ್ ಇರಕ್ ಬಿಡ್ತಾರ ದೇವ್ರು? ಯೋಚನೆ ಮಾಡ್ರಿ, ಯಾವ ತರ ಸಿಸ್ಟಮ್ ತರಬೇಕು ಅಂದ್ರೆ ಅಲ್ಲಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದರಿಂದ ಎಲ್ರಿಗೂ ಕೂಡ ಆ ರಾಜ್ಯ ಇಷ್ಟ ಆಗ್ಬೇಕು, ಕರೆಕ್ಟಾ? ಆ ರೀತಿಯಾದಂತ ಒಂದು ವಿಷಯನ ಕೊಡ್ತಾರೆ, ಎಲ್ಲರೂ ಇಷ್ಟಪಡುವಂತ ಒಂದು ವಿಷಯವನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ಅದಕ್ಕೆ ಬ್ರದರ್ ಮಾತಾಡ್ಬೇಕಾದ್ರೆ ಅಲ್ಲಿ ಆ ಒಂದು ಭಾವನೆ ಯಾರಿಗಿರ್ಬೇಕಂತೆ, ತುಂಬಾ ಹೆಚ್ಚಾಗಿ ಯಾರಿಗಿರ್ಬೇಕು ಈ ಟಾಪಿಕ್ ಎಲ್ಲ, ನಿನ್ನ ರಾಜ್ಯ ಬರಲಿ ಅಂತ ಮೈಂಡ್ ಯಾರಿಗಿರ್ಬೇಕು ತುಂಬಾ? ಗುಡ್, ಸಭೆಗಿರ್ಬೇಕು ಫಸ್ಟ್. ತುಂಬಾ ಅದ್ರ ಬಗ್ಗೆ ತಿಳುವಳಿಕೆ ತುಂಬಾ ಅವ್ರಿಗೆ ಇರ್ಬೇಕು, ಆಸಕ್ತಿ ಅವ್ರಿಗೆ ಇರ್ಬೇಕು, ಅದ್ರ ಮೇಲೆ ಪ್ರೀತಿ ಇರ್ಬೇಕು. ಇದೇನಪ್ಪ ದೇವ್ರ ರಾಜ್ಯ ಬರಲಿ ಅನ್ನೋ ವಿಷಯದಲ್ಲಿ ಪ್ರೀತಿ ಇರ್ಬೇಕಾ ಅಂದ್ರೆ ಏನರ್ಥ? ಪ್ರೀತಿ ಅಂದ್ರೆ ಏನರ್ಥ? ಅದನ್ನ ಬಯಸ್ಬೇಕು, ಇಷ್ಟಪಡ್ಬೇಕು, ಅದು ಬರ್ಬೇಕಪ್ಪ. ದೇವ್ರ ರಾಜ್ಯ ಯಾವಾಗ ಬರುತ್ತೆ ಅಂತ, ರಾಜ್ಯ ಯಾವಾಗ ಬರುತ್ತೆ, ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನ ಭಾವನೆ ಯಾರಿಗಿರುತ್ತೆ ಮೊದ್ಲು ಅಂದ್ರೆ ಸಭೆಗಿರುತ್ತೆ, ಕರೆಕ್ಟಾ? ಆದ್ರೆ
ಕೆಲವರು ಈಗ ಏನಾಗ್ಬಿಟ್ಟಿದೆ ಬಾಯಿ ಪಾಠ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಬಾಯಲ್ಲಿ ನಿನ್ನ ರಾಜ್ಯ ಬರಲಿ ಬರಲಿ ಅಂತ ಮಾತಾಡ್ತಾರೆ, ತುಟಿಗಳಲ್ಲಿ ಮಾತಾಡ್ತಾರೆ. ಬ್ರದರ್ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾರೆ, ತುಟಿಗಳಲ್ಲಿ ಹೇಳ್ತಾರೆ, ಬಟ್ ಏನಾಗಲ್ಲ, ಹೃದಯದಲ್ಲಿ ಇರಲ್ಲ, ಹೃದಯದಿಂದ ಇರಲ್ಲ. ನಾವು ಹಂಗೆ ಇದೀವಾ? ಇಲ್ಲ ಬ್ರದರ್. ನಾವು ಹಂಗೆ ಇದೀವಾ? ನಮ್ಗೇನ್ ಪ್ರಪಂಚದಲ್ಲಿ ಆಸ್ತಿ ಗಿಸ್ತಿ ಏನಾದ್ರು ಇದೆಯಾ? ಏನು ಇಲ್ಲ ನಮ್ಗೆ ಅಲ್ವಾ? ಏನಿದೆ ಪ್ರಪಂಚದಲ್ಲಿ ಸಂತೋಷ? ದೇವ್ರ ಮಕ್ಳಿಗೆ ಇವತ್ತು ಏನೆಲ್ಲ ಸಮಸ್ಯೆ ಇದೆ ನೋಡಿ. ರೋಗ, ದೇಹನೂ ಕರೆಕ್ಟ್ ಇಲ್ಲ ನಮ್ಗೆ, ಪ್ರಪಂಚನೂ ನಮ್ಗೆ ಇದಿಲ್ಲ, ಒಂದ್ ಕಡೆ ಸೈತಾನ ಟೆಂಪ್ಟೇಷನ್ ಒಂದ್ ಕಡೆ. ಅದನ್ ಬಿಟ್ರೆ ಪ್ರಪಂಚದಲ್ಲಿರುವಂತ ಕೆಲಸಗಳಲ್ಲಿರುವಂತ ನಮ್ಗೆ ಎಷ್ಟು ಕಷ್ಟಗಳಿದೆ ಎಲ್ಲ ನಮ್ ಕಡೆ ಸಗಸ್ಕೊಳ್ಳೋಣ ಬಿಡ್ರಿ. ಸಭೆಯಲ್ಲಿ ಹೋದ್ರೆ ಸಹೋದರ ಮದಿ ಎಲ್ಲಾ ಕಡೆ ಇದೆಯಾ ನಮ್ಗೆ. ಆದ್ರೆ ಇದನ್ನೆಲ್ಲ ನಾವು ಜಯಿಸಿ ಬರ್ಬೇಕಂತ ಇಷ್ಟ ಪಡ್ತಿದೀವಿ ಹೊರತು ನಾವು ಇದು ಯಾಕಪ್ಪ ಇದೆ ಅಂತ ಇಷ್ಟ ಪಡಲ್ಲ ದೇವ್ರ ಮಕ್ಳು. ಕರೆಕ್ಟಾ? ಯಾವ ರೀತಿ ನಾವು ಇಷ್ಟ ಪಡ್ತೀವಿ ಅಂದ್ರೆ, ದೇವ್ರ ಮಕ್ಳು, ನಾನು ಜಯಿಸಿದ್ರೆ ಮಾತ್ರ ದೇವ್ರ ರಾಜ್ಯ ನನ್ನ ಮೂಲಕ ನಾನು ಕೂಡ ಆ ದೇವ್ರ ರಾಜ್ಯ ಬರೋದಕ್ಕೆ ಒಬ್ಬ ಕಾರಣನಾಗಿದೆ ಅಂತ ಯೋಚನೆ ಮಾಡ್ತೀವಿ. ಕರೆಕ್ಟಾ? ಬದಲಾಗಿ ದೇವ್ರ ಮಕ್ಳು ಏನು ಯೋಚನೆ ಮಾಡಲ್ಲ, ಇದೆಲ್ಲಾನು ಇವತ್ತೇ ಕ್ಲಿಯರ್ ಆಗ್ಬಿಟ್ಟು ಹೊಸ ರಾಜ್ಯ ಬರ್ಬೇಕಪ್ಪ, ಟೆನ್ಷನ್ ಕಷ್ಟ ಎಲ್ಲ ಹೋಗ್ಬೇಕಂತ ಯಾವಾಗ್ಲೂ ಯೋಚನೆ ಮಾಡಲ್ಲ. ಅದೆಲ್ಲ ಲೋಕದವ್ರಂಗೆ ಯೋಚನೆ ಮಾಡ್ತಾರೆ. ದೇವ್ರ ರಾಜ್ಯ ಹೇಳಿದ್ರೆ ಹೌದಾ, ಅಂತ ರಾಜ್ಯನ ಇವತ್ತೇ ಬರ್ಬೇಕು, ಇವತ್ತೇ ಬರ್ಲಿ ಅಂತಹ ರಾಜ್ಯ ಅಂತಾರೆ. ದೇವ್ರ ಮಕ್ಳು ಹಂಗೆ ಇಷ್ಟ ಪಡಲ್ಲ. ಆ ರಾಜ್ಯಕ್ಕೆ ನಾನು ಒಬ್ಬನಾಗಿದ್ದೀನಿ, ನಾನು ಓಟ ಹೊಡೆದು ಮುಗಿಸ್ಬೇಕು, ಕಷ್ಟಗಳನ್ನ ನಾನು ಜಯಿಸ್ಬೇಕು. ಜಯಿಸಿದ್ರೆ ಮಾತ್ರ ಆ ರಾಜ್ಯ ಬರುತ್ತೆ. ನಾನು ಇಲ್ದೇ ಇದ್ರು ಬೇರೆಯವ್ರ ಮೂಲಕನೂ ಬರುತ್ತೆ. ನಾನೇನಾದ್ರೂ ಆ ಒಂದು ಓಟ ಓಡದೇ ಇದ್ರೆ ಬೇರೆಯವ್ರ ಮೂಲಕನೂ ಓಟ ಹೊಡೆದ್ರೆ ಬರುತ್ತೆ. ಬಟ್ ನಾನ್ ಮಿಸ್ ಮಾಡದೆ ನಾನು ಓಡ್ತೀನಿ. ನಿನ್ನ ರಾಜ್ಯ ಬರಲಿ ತಂದೆ, ನಿನ್ನ ಚಿತ್ತ ಪರಲೋಕದ ನೆರವೇರುವಂತೆ ಭೂಲೋಕದ ನೆರವೇರ್ಲಿ ಅಂತ ಆಸೆನ ನಾವು ತೋರಿಸ್ತಾ ಇದ್ವಿ. ಕರೆಕ್ಟಾ? ಓಕೆ, ಸಾಕಿಲ್ಲಿಗೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ, ನೋಡೋಣ ಎಷ್ಟು ಮಟ್ಟಿಗೆ ಅದಕ್ಕೆ ಅಂತ. 2ನೇ ಟಾಪಿಕ್ ನ ನೋಡಿದ್ವಿ, ಅಂತಿಮ ಸಮಯ. ಅದನ್ನ ಸಿದ್ಧತೆ ದಿನ. ಈಗ ದೇವ್ರ ಮಕ್ಳು, ಅಂತಿಮ ಸಮಯದ ಆರಂಭ ಏನು? ಅಂತಿಮ ಆರಂಭ ಯಾವುದು? ಅಂತಿಮ ಸಮಯದ ಆರಂಭ ಸುಗ್ಗಿ ಕಾಲ ಬ್ರದರ್. ಸುಗ್ಗಿ ಬ್ರದರ್. ಕರೆಕ್ಟ್. ನಾನು ಟೈಮ್ ಕೇಳ್ತಾ ಇದ್ದೀನಿ, 1000 ಈ ತರ ಹೇಳ್ತೀವಲ್ಲ ಅದನ್ನ ಕೇಳ್ತಾ ಇದ್ದೀನಿ. 1874. 1874 ಅಂತಿಮ ಸಮಯದ ಆರಂಭನಾ? ಏನ್ ಸ್ಕ್ರೀನ್ ಎಲ್ಲ ಇದೆ ನೋಡ್ರಿ, ಕರೆಕ್ಟ್ ಓದ್ರಿ, ಓದ್ರೆ ಗೊತ್ತಾಗುತ್ತೆ. ಬ್ರದರ್ 1799ರಿಂದ 1914 ತನಕ. ಹಾ, ಕರೆಕ್ಟಾ? ಅಲ್ಲೇ ಇರ್ತಾನೆ. ಸಿಂಪಲ್ ಪಾಯಿಂಟ್ ಅಷ್ಟೇ ನಾವು ಕೇಳ್ತಾ ಇರೋದು, ಇಲ್ಲ ಮೈಂಡ್ ಅಲ್ಲಿ ಇಟ್ಕೊಬೇಕು. ಇಲ್ದಿದ್ರೆ ಕೃಷ್ಣ ಬಿದ್ಯಾ ಸರಸರ ನಾನು ಹೇಳ್ತೀನಿ ಅಂತ ದಯವಿಟ್ಟು ಫೀಲ್ ಮಾಡ್ಕೊಂಡ್ಬಿಡ್ರಿ. 1 ಅವರ್ ನಾವು ಟೈಮ್ ಕೊಡ್ತೀವಿ. ಕರೆಕ್ಟಾ? 1 ಅವರ್ ನಾವು ಕೊಡ್ತಾ ಇರೋದು ನಮ್ಮ ಮಾನಸಿಕ ಒಂದು ವಿಷಯಗಳಿಗೆ ಸಂಬಂಧಪಟ್ಟದಲ್ಲ, ದೇವ್ರ ವಿಷಯಗಳು ಕೊಡ್ತಾ ಇದೀವಿ. ನಾವ್ ಅದನ್ನ 1 ಅವರ್ ಕುತ್ಕೊಂಡಿದ್ದಕ್ಕೆ ದೇವ್ರು ನಮ್ಮನ್ನ ಆಶೀರ್ವಾದ ಬರಲ್ಲ. ಅದೆಲ್ಲ ಬಾಬಿಲೋನ್ ಸಿಸ್ಟಮ್. ಹೋಗಿ ಚರ್ಚ್ ಅಟೆಂಡ್ ಮಾಡಿದ್ರೆ 1 ಅವರ್ ಅಲ್ಲಿ ಕಣ್ ಮುಚ್ಕೊಂಡು ನಾನು ಏನೋ ಸಬ್ಜೆಕ್ಟ್ ಕೇಳ್ದೆ 1 ಅವರ್ ಕುತ್ಕೊಂಡ್ ಬಂದ್ಬಿಟ್ರು ನನಗೆ ದೇವ್ರ ಆಶೀರ್ವಾದ ಕೊಟ್ಬಿಡ್ತಾರೆ ಅಂದ್ಬಿಟ್ಟು. ನಮ್ಮ ಇದ್ರಲ್ಲಿ ಆತರ ಇದೆಯಾ? ಇಲ್ಲ. ಇಲ್ಲ. ಮತ್ತೆ ನನ್ಗೆ ಇದು ಆಶೀರ್ವಾದ ಆಗ್ಬೇಕಾದ್ರೆ ಏನ್ ಹೇಳಿದ್ರು ಅಂತ ನಾನು ಅರ್ಥ ಆಗ್ಬೇಕು. ನನ್ಗೆ ಅರ್ಥ ಆಗ್ತಾ ಇದ್ರೆ ನನ್ಗೆ ಆಶೀರ್ವಾದ ಇಲ್ಲ, ನನ್ಗೆ ಯೂಸ್ ಇಲ್ಲ. ಅದು ನನ್ನ ಭೂಮಿಗೆ ಸಂಬಂಧಪಟ್ಟಂತ ಆಶೀರ್ವಾದ ಏನು ದೇವ್ರ ಹತ್ರ ಕೇಳ್ತಾ ಇಲ್ಲ ನಾವು. ದೇವ್ರೆ, ಆ ಪರಲೋಕ ಆಶೀರ್ವಾದ ಗಳಿಸ್ಕೊಳ್ಳಕ್ಕೆ ನನ್ಗೆ ತಿಳುವಳಿಕೆ ಬೇಕು ಅಂತ ಕೇಳ್ತಾ ಇದ್ವಿ. ಆ ತಿಳುವಳಿಕೆನ ಪಡ್ಕೊಳ್ಳಕ್ಕೆ 1 ಅವರ್ ಸಮಯ ಇದೆ. 1 ಅವರ್ ಅಲ್ಲಿ ನಾವು ಇಷ್ಟೊಂದು ಟಾಪಿಕ್ ಮಾತಾಡ್ತೀವಿ. ಆ ಟಾಪಿಕ್ ಅಲ್ಲಿ ನೀವು 2ನೇ ಪಾಠದಲ್ಲಿ ಸಿಂಪಲ್ ಟಾಪಿಕ್ ನಾನು ಕೇಳ್ತಾರೆ ಎಲ್ಲ ಮೈಂಡ್ ಇಟ್ಕೊಬೇಕು ತಾನೆ. ಇದನ್ನ ಅಂತಿಮ ಸಮಯದ ಪ್ರಾರಂಭ 1799. ಇದನ್ನ ನಾವು ಒಂದು 7 ವಾರ ತಗೊಂಡಿದ್ವಿ, 7 ವೀಕ್ ತಗೊಂಡಿದ್ವಿ. ಇದೇ ಟಾಪಿಕ್ ಪ್ರತಿ ಸರಿ ಇದೇ ಪಾಯಿಂಟ್ ಬರ್ತಾ ಇರುತ್ತೆ. 7 ವಾರ ತಗೊಂಡು ಕೊನೆಗೆ ನನ್ಗೆ ಅರ್ಥವಾಗಿಲ್ಲ ಅಂದ್ರೆ ನಾವು ಏನು ಜಸ್ಟ್ ಪಾಸ್ ಆಗ್ತೀವಾ ಇಲ್ಲ ಫೇಲ್ ಆಗ್ಬಿಡ್ತೀವ ಎಕ್ಸಾಮ್ ಅಲ್ಲಿ? ಯೋಚನೆ ಮಾಡಿ. ಈ ಪ್ರಪಂಚದಲ್ಲಿ ಅಂತ ಎಕ್ಸಾಮ್ ಫೇಲ್ ಆದ್ರೂ ಪರವಾಗಿಲ್ಲ, ದೇವ್ರ ಎಕ್ಸಾಮ್ ಅಲ್ಲಿ ಫೇಲ್ ಆಗುತ್ತೆ. ನಮ್ ಡೇಟ್ ಆಫ್ ಬರ್ತ್ ಮಾಡ್ತಾ ಹೋದ್ರೂ ಪರವಾಗಿಲ್ಲ, ದೇವರ ಕಾಲ ಸಮಯಗಳನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ. ನಮ್ಗೆ ಎಷ್ಟು ಜನರಿಗೆ ನಮ್ಮ ಸಂಬಂಧಿಕರು, ನಮ್ಗೆ ತುಂಬಾ ಪ್ರೀತಿ ಪಾತ್ರರ ಡೇಟ್ ಆಫ್ ಬರ್ತ್, ಮ್ಯಾರೇಜ್ ಡೇಟು, ಮತ್ತೆ ಇನ್ನೇನು ಅವರ ಒಂದು ಕಾನ್ಸಿಗ್ರೇಷನ್ ಡೇಟು ಎಲ್ಲಾನು ಗೊತ್ತಿರುತ್ತೆ ತಾನೆ ಎಷ್ಟು ಜನಕ್ಕೆ? ಯೋಚನೆ ನೋಡಿ ಕ್ರಿಸ್ತನ ಪ್ರೀತಿ ಸೌರಸೌರ್ಯರೇ, ಅದಕ್ಕಿಂತ ಮುಖ್ಯವಾಗಿ ದೇವರ ಕಾಲ ಸಮಯಗಳನ್ನ ತಿಳ್ಕೊಳ್ಳೋಣ. ದೇವ್ರು ನೋಡ್ತಾರೆ. ಈ 1799 ತಿಳ್ಕೊಂಡ್ಬಿಟ್ರೆ ಏನಪ್ಪಾ ದೊಡ್ಡ ವಿಷಯ? ದೇವ್ರು ನೋಡೋದ್ ಹೆಂಗ್ ಗೊತ್ತಾ? ನನ್ನ ವಿಷಯದಲ್ಲಿ ತಿಳ್ಕೊಳಕ್ಕೆ ನನ್ನ ಮಕ್ಳು ಎಷ್ಟು ಸೀರಿಯಸ್ ಆಗಿದ್ದಾರೆ, ಬೇರೆ ವಿಷಯಗಳಲ್ಲಿ ತಿಳ್ಕೊಳಕ್ಕೆ ಎಷ್ಟು ಸೀರಿಯಸ್ ಆಗಿದೆ. ಇಷ್ಟೇ ನಿಮ್ಗೂ ನಮಗೂ ಇರೋ ಟೆಸ್ಟ್. ನನ್ನ ವಿಷಯ ಯಾಕೆ 1799 ನನ್ನ ಮೈಂಡ್ ಅಲ್ಲಿ ಇಲ್ಲ ಅಂದ್ರೆ ಇದಕ್ಕಿಂತ ಬೇರೆ ವಿಷಯ ನಾನು ತುಂಬಾ ಇಂಪಾರ್ಟೆಂಟ್ ಕೊಟ್ಬಿಟ್ಟಿದ್ದೀನ.
ಇದನ್ನ ಅಷ್ಟು ನೆಗ್ಲೆಕ್ಟ್ ಆಗಿ ತಗೊಂಡಿದ್ದೀನಾ? ಇದಕ್ಕೆ ಮಾರ್ಕ್ಸ್ ಹಾಕೋದು ನಿಮ್ಗೆ ದೇವ್ರು. ನಿಮ್ನ ಸೀರಿಯಸ್ನೆಸ್ ಮಾರ್ಕ್ಸ್ ಹಾಕ್ತಾರೆ. ಇವಾಗ ನಾನು ಕೇಳಿದ ಪ್ರಶ್ನೆಗೆ ಮಾರ್ಕ್ಸ್ ಹಾಕಲ್ಲ. ಕರೆಕ್ಟ್ ಆಗಿ ಯಾರು ಹೇಳಿದ್ರು ಅವರಲ್ಲ. ಎಷ್ಟು ಅದಕ್ಕೆ ಕೇರ್ಫುಲ್ ಆಗಿ ಅದನ್ನ ಸ್ಟಡಿ ಮಾಡಕ್ಕೆ ನನ್ನ ಮಕ್ಳು ತಗೊಂಡಿದ್ದಾರೆ. ಇಲ್ಲ ಅಲಸ್ಯವಾಗಿ ಅಜಾಗ್ರತೆಯಿಂದ ಬಿಟ್ಬಿಟ್ರಾ ಅಂತ ನೋಡ್ತಾರೆ. ನಾವ್ ಎಷ್ಟ್ರ ಮಟ್ಟಿಗೆ ದೇವರಿಗೆ ಇಂಪಾರ್ಟೆಂಟ್ ಕೊಡ್ತೀವೋ ದೇವರು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್. ಸಿಂಪಲ್. ಅಂತಿಮ ಸಮಯ ಅದರ ಪ್ರಾರಂಭ 1799, ಅದರ ಅಂತ್ಯ 1914. ಸರಿ, ಎನಿಮೇಷನ್ ಬರ್ತದೆ. 1799ರಲ್ಲಿ ಹಿಸ್ಟ್ರಿಯಲ್ಲಿ ಏನ್ ನಡೀತೋ 1914ರಲ್ಲಿ ಹಿಸ್ಟ್ರಿಯಲ್ಲಿ ಏನ್ ನಡೀತು. ಚರಿತ್ರೆ ನಾವು ಓದುವಂತ ಪಠ್ಯ ಪುಸ್ತಕಗಳಲ್ಲಿ ಪ್ರಪಂಚ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀನಿ. 1799ರಲ್ಲಿ ಏನ್ ನಡೀತು? ಯಾರ ಹೇಳ್ದೆ ನಾನು ಹೆಸರು ಕರಿತೀನಿ ಈಗ. ಹೇಳ್ರಿ ಗೌರಮ್ಮ ಸಿಸ್ಟರ್. ಮ್ಯೂಟ್ ಮಾಡ್ಕೊಂಡು ಫೋನ್ ಎಲ್ಲ ಅಲ್ಲೇ ಇದ್ದೀರ ತಾನೆ? ಎಲ್ಲ ಆನ್ ಮಾಡಿಕೊಂಬಿಟ್ಟು ಎಲ್ಲ ಈಚೆ ಹೋಗ್ಲಿಲ್ವಲ್ಲ? ಹಂಗಂದ್ರೆ ನಂಗೆ ಕರೆದಾಗ ಅಲ್ಲಿ ಒಂದು ರೆಸ್ಪಾನ್ಸ್ ಇಲ್ಲ ಅಂದ್ರೆ ನೀವೆಲ್ಲ ಈಚೆ ಇದ್ದೀರಾ ಅಂತ ಅರ್ಥ ಆಗ್ಬಿಡುತ್ತೆ. ಕಮಲಮ್ಮ ಸಿಸ್ಟರ್ ಆನ್ ಮಾಡಿ, ಮೈಕ್ ಆನ್ ಮಾಡಿ. ಕಮಲಮ್ಮ ಸಿಸ್ಟರ್ ಮೈಕ್ ಆನ್ ಮಾಡಿ. ರವಿ ಬ್ರದರ್ ಹೇಳಿ. ರವಿ ಬ್ರದರ್ ಇದು ಮೂರನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಆಯ್ತು ಬ್ರದರ್. ಮೊದಲನೇದು ಎರಡನೇದು 1914ರಲ್ಲಿ. ಕರೆಕ್ಟ್, ವೆರಿ ಗುಡ್. 1799ರಲ್ಲಿ ಓಪನ್ ಅಧಿಕಾರ ಅಂತ್ಯ. ಗುಡ್. ಯಾರು ಹೇಳಿದ್ದು? ವೆರಿ ಗುಡ್. ಓಪನ್ ಅಧಿಕಾರ ಅಂತ್ಯ. ಹೆಂಗ್ ಅಂತ್ಯವಾಯ್ತು? ಅವನಿಗೆ ಜೈಲಿನಿಂದ ಜೈಲಿಗೆ ಒಯ್ದು ಅವನಿಗೆ ಅರೆಸ್ಟ್ ಮಾಡೋ ಟೈಮ್ದಾಗ ಯಾರಪ್ಪ ಅವನ ಅರೆಸ್ಟ್ ಮಾಡಿದ್ದು? ಯಾರು ಅರೆಸ್ಟ್ ಮಾಡಿದ್ರು? ಆ ಮಹಾನ್ ವ್ಯಕ್ತಿ ಯಾರು? ತುಂಬಾ ಓದಿದ್ವಿ ಅವ್ರ ಬಗ್ಗೆ. ಹೇಳಿದ್ದೀರಿ ನಾವು ಎಷ್ಟು ಸಲ. ನೆಪೋಲಿಯನ್ ಬನಫಟ್ಟೆ. ಹೌದ್ರಲ್ವಾ? ನೆಪೋಲಿಯನ್ ಬಗ್ಗೆ ಎಷ್ಟನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ? ದಾನಿಯಲ್ಲಿ ಎಷ್ಟನೇ ಅಧ್ಯಾಯದಲ್ಲಿ ನೆಪೋಲಿಯನ್ ಬಗ್ಗೆ ಅಷ್ಟೊಂದು ವಿಷಯ ಬರೆದಿದ್ದಾರೆ? ಇಲ್ಲಿ ನೋಡ್ರಿ, ಇಲ್ಲೇ ಇದೆ ನೋಡ್ರಿ. ಎಷ್ಟನೇ ಅಧ್ಯಾಯ ಅಂತ ಬರೆದ? ಅಂತಿಮ ಸಮಯ ಅದ ಸಿದ್ಧತೆ ದಿನದಲ್ಲಿ ಏನ್ ಅಧ್ಯಾಯ ಎಷ್ಟಾಗಿದೆ? 11ನೇ ಅಧ್ಯಾಯಕ್ಕೆ. 11ನೇ ಅಧ್ಯಾಯದಲ್ಲಿ ಇವರು ನೆಪೋಲಿಯನ್ ಬನಪಟ್ಟ ಬಗ್ಗೆ ಬರ್ತಾ ಇದೆ. ಕರೆಕ್ಟಾ? ಏನೆಲ್ಲ ಮಾಡ್ದಂಬಿಟ್ಟು ಎಷ್ಟೆಲ್ಲ ವಿಷಯ ಓದಿದ್ವಿ. ಗೊತ್ತಾಗ್ಬಿಟ್ರಾ? ರೀಕಾಲ್ ಮಾಡ್ಬೇಕು, ರೀಸ್ಟಡಿ ಮಾಡಿ. ಓಕೆನಾ ಕ್ರಿಸ್ತಲ್ ಪಿತೆ ಸರಸರಿರೇ? ಓಕೆ, ನಾವು ಇದನ್ನ ಈ ಎರಡು ನಾನು ಜಾಸ್ತಿ ಕೂಡ ಇದ್ರಲ್ಲಿ ಕೇಳ್ತಾ ಇಲ್ಲ. ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಮೇನ್ ಪಿಕ್ಚರ್, ಮೇನ್ ವಿಷಯನ ನಾನು ನೆನ್ಪಲ್ಲಿ ಇಟ್ಕೊಳ್ಳಿ. ಕರೆಕ್ಟಾ? ಯಾಕಂದ್ರೆ ಇದೆಲ್ಲ 1799 ಏನೋ ಅಲ್ಲ, ಏನೋ ಪ್ರಪಂಚ ನಡೀತು ಅನ್ನೋದು ಪ್ರಪಂಚದ ಮಟ್ಟಿಗೆ ಇರುವಂತ ಒಂದು ವಿಷಯ. ದೇವ್ರ ಮಕ್ಳಿಗೆ ದೇವರೇ ಪ್ಲಾನ್ ಮಾಡಿ ಎಲ್ಲ ಮಾಡಿದಾರಪ್ಪ. ಕರೆಕ್ಟ್ ಆಗಿ 1260 ದಿನಗಳು ಎಲ್ಲಿ ಅಂತ್ಯವಾಯ್ತು ಅಂದ್ರೆ 1799 ಅಂತ್ಯವಾಯ್ತು ಅಂತ ನಾವು ನೋಡಿದ್ವಿ. ಕರೆಕ್ಟಾ? 1260 ದಿನಗಳು. 1260 ದಿನಗಳ ಆರಂಭ ಎಲ್ಲಿದೆ? ಎಸ್ ಶಾಂತಮಸ್ಟರ್ ಹೇಳಿ. 1260 ದಿನದ ಆರಂಭ ಯಾವಾಗ? ಮ್ಯಾಥ್ಸ್ ಅಲ್ಲಿ ನಾನು ತುಂಬಾ ವೀಕ್ ಅಂತೀರಾ? ಅವೆಲ್ಲ ಮ್ಯಾಥ್ಸ್ ಅಲ್ಲಿ ವೀಕೆ. ಈ ಲೆಕ್ಕಾಚಾರದಲ್ಲಿ ವೀಕ್ ಇದ್ರು ದೇವ್ರ ವಿಷಯದಲ್ಲಿ ಸ್ಟ್ರಾಂಗ್ ಆಗ್ಬೇಕು. ರೈಟಾ? ಯಾವಾಗ? 1260 ದಿನಗಳು 1279ರಲ್ಲಿ ಮುಗೀತಪ್ಪ. 1260 ದಿನಗಳ ಆರಂಭ ಯಾವುದು? 539. 339. ವೆರಿ ಗುಡ್ ಅಲ್ವಾ? ಆಂಟಿ ಕ್ರೈಸ್ಟ್ ಪೀರಿಯಡ್ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಏನಿಲ್ಲ, ಸಿಂಪಲ್ ಆಗಿ 1799ರಲ್ಲಿ 1160 ಮೈನಸ್ ಮಾಡಿದ್ರೆ ಅದೇ ಡೇಟ್ ಬರುತ್ತೆ ಬಾಕಿ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದೆಲ್ಲ ನೋಡ್ಬೇಕಾದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಇಲ್ಲಿ ಆ ವಿಷಯವನ್ನ, ಆ ಡೇಟ್ ನ ನೀವು ಮೈಂಡ್ ಇಟ್ಕೊಂಡ್ಬಿಟ್ರೆ ಆ ಇನ್ಸಿಡೆಂಟ್ ನ ಮೈಂಡ್ ಇಟ್ಕೊಬಹುದು. ಕರೆಕ್ಟಾ? ಈಗ
1874 ಅಂದ್ರೆ ಏನ್ ಇನ್ಸಿಡೆಂಟ್ ನೆನಪು ಬರುತ್ತೆ ನಿಮ್ಗೆ? 1874 ಅಂದ್ರೆ ಏನ್ ನೆನಪು ಬರುತ್ತೆ? ಯೇಸು ಕ್ರಿಸ್ತನು ಬಂದಿರೋದು. ಗುಡ್, ಕರೆಕ್ಟಾ? ಆ ಡೇಟ್ ಹೌದು. ಮೈಂಡ್ ಇದ್ದಾಗ ಆ ಇನ್ಸಿಡೆಂಟ್ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಹಾಗೆ ಡೇಟ್ ಮೈಂಡ್ ಅಲ್ಲಿ ಇದ್ದಾಗ ನಮ್ಗೆ ಆ ವಿಷಯಗಳು ನೆನಪಲ್ಲಿ ಬರ್ಬೇಕು. 1999 ಅಂದ ತಕ್ಷಣ ಆ ವಿಷಯ ಮೈಂಡ್ ಅಲ್ಲಿ ಬಂದ್ಬಿಡು. ನಾವೆಲ್ಲಾದ್ರೂ ಈ ದೇವ್ರ ಮಕ್ಳು ನೋಡ್ಕೊಳ್ಬೇಕಾದ್ರೆ, ನಾನು ಕೂಡ ಕೆಲವೊಂದು ಟೈಮ್ ನೋಡಿದೀನಿ, ಎಲ್ಲಾದ್ರೂ ಈ ನಂಬರ್ ನೋಡ್ಬೋದು, ಗಾಡಿಯಲ್ಲಿ ಯಾವತ್ತೋ ಒಂದ್ಸತಿ ನೋಡ್ಬಿಟ್ಟೆ ನಾನು. 1999 ನೋಡಿದ ತಕ್ಷಣ ನಮ್ಗೆ ಎಲ್ಲಿಗೆ ಹೋಗುತ್ತೆ ಮೈಂಡ್? ಏನಪ್ಪಾ ಇದು ಆಂಟಿ ಕ್ರೈಸ್ಟ್ ನಮ್ಮ ಅಂತಿಮ ಸಮಯದ ಪ್ರಾರಂಭಕ್ಕೆ ಹೋಗಿದೆ ಪಾಯಿಂಟ್. ಅದೇ ತರ ಡೇಟ್ ಮೈಂಡ್ ನೋಡ್ರಿ ಹಿಂಗ್ ಹೋಗ್ಬಿಡುತ್ತೆ. ಆ ಡೇಟ್ ನೋಡಿದ್ರೆ ಆ ವಿಷಯ ನೆನಪು ಬರುತ್ತೆ. ಇದೆಲ್ಲ ನೆನಪಲ್ಲಿ ಇಟ್ಕೊಳ್ರಿ ಕ್ರಿಸ್ತನ. ಹಾಗಾಗಿ ಅಂತಿಮ ಸಮಯದ ಬಗ್ಗೆ ತುಂಬಾ ವಿಷಯವನ್ನ ನಾವು ನೋಡಿದ್ವಿ. ಸರಿ, ಈ 11th ಚಾಪ್ಟರ್ ಅಲ್ಲಿ 2 ರಾಣಿಯರ ಬಗ್ಗೆ ನಾವು ನೋಡಿದ್ವಿ. ಬೈಬಲ್ ಅಲ್ಲಿ ಇದ್ದಂತ ಹಿಸ್ಟ್ರಿ ಇದ್ದಂತ ರಾಣಿ ಯಾರಾದ್ರ ಹೆಸರು ಎಲ್ರು ನೋಡೋಣ. ಯಾರ ರಾಣಿ ಹೆಸರು ನೋಡಿದ್ರಿ? ಏನಕ್ ಬೇಕು ನಮ್ಗೆಲ್ಲ ರಾಣಿ ಹೆಸರಲ್ಲ? ನಮ್ ರಾಜನ ಹೆಸರು ತಿಳ್ಕೊಂಡ್ರೆ ಸಾಕು ಅಂತೀರಾ? ಸರಿ, ಸ್ವಲ್ಪ ಇದು ಸರ ಹಂಗೆ ಇರಿ, ನಾನು ಮತ್ತೆ ರೀಜಾಯ್ನ್ ಆಗ್ತೀನಿ, ಹಂಗೆ ಇರಿ. ಬ್ರದರ್ ಎಲ್ಲ ಮ್ಯೂಟ್ ಗಿಟ್ ಆದ್ರ ಬ್ರದರ್. ಕೇಳಿಸ್ತಾ ಇದೆಯಾ? ಬ್ರದರ್ ಕೇಳಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ನಾನು ನನ್ನ ಹೆಸರಲ್ಲಿ ಜಾಯ್ನ್ ಆಗ್ದೆ, ಬೆಂಗಳೂರು ಬೈಬಲ್ ಸ್ಟೋನ್ಸ್ ಏನಾದ್ರೂ ಹೆಸರು ಬಂದ್ರೆ ದಯವಿಟ್ಟು ನೆನಪು ಮಾಡಿ ನನಗೆ. ಬೈ ಮಿಸ್ಟೇಕ್ ಆಗಿ ಜಾಯ್ನ್ ಆಗಿರ್ತೀನಿ, ಆ ಹೆಸರಲ್ಲಿ ಜಾಯ್ನ್ ಆಗಿಲ್ಲ. ದಯವಿಟ್ಟು ನಾನು ನೋಡಿರಲ್ಲ, ನಾನು ಇವಾಗ ತಾನೆ ನೋಡಿದ್ರೆ ಇದರಲ್ಲಿ ಆಜೂಮ್ ಲಿಂಕ್ ಅಲ್ಲಿ ಜಾಯ್ನ್. ನೆಕ್ಸ್ಟ್ ನಾನು ನೋಡದೇ ಇದ್ರೆ ದಯವಿಟ್ಟು ನನಗೆ ರಿಮೈಂಡ್ ಮಾಡ್ರಿ, ನಾನು ರೀಚೇಂಜ್ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಸರಿ ಚಮ್ಸಿ, ಸರಿ ಏನೋ ನೋಡ್ರಿ, ಅಷ್ಟು ಬೇಗ 22 ಇತ್ತು, 20 ಆಗ್ಬಿಟ್ಟಿದೆ. ಯಾರಿಬ್ರು ಲೆಫ್ಟ್ ಆಗಿದ್ದು? ಟಕ್ಕಂತ ಲೆಫ್ಟ್ ಆಗಿದೆ ನೋಡ್ರಿ. ಕ್ರಿಸ್ತನ ಸರಿ ನಾನು ಹೇಳ್ದೆ ಕೊನೆವರೆಗೆ ಇರ್ರಿ, ಕ್ಲಾಸ್ ಅಲ್ಲಿ ಮಿಸ್ ಮಾಡದೆ ಹೋಗ್ಬಿಡ್ರಿ. ಕ್ಯಾಪ್ ಅಲ್ಲಿ ಎಸ್ಕೇಪ್ ಆಗಿದೆ ನೋಡ್ರಿ. ಯಾರು ಅಬ್ಸರ್ವ್ ಮಾಡಿ ಇಟ್ಕೊಬೇಕು ನೀವು ಹುಷಾರಾಗಿ, ಹಂಗ ಹೋಗ್ಬಾರ್ದು ಅಲ್ವಾ? ಹೋಗಿದ್ರೆ ದಯವಿಟ್ಟು ಏನಾದ್ರು ವಿಷಯ ಇನ್ಫಾರ್ಮೇಶನ್ ಮಾಡಿ ಹೋಗಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಮ್ಗೇನ ಪ್ರಶ್ನೆ? ಹೆಸರು ನಾನು ಎಷ್ಟು ಜನ ಹೆಸರು ಕರೆದೆ, ತುಂಬಾ ಜನ ಹೇಳಿಲ್ಲ. ಏನಿಲ್ಲ, ಅದಕ್ಕೇನಂತೆ? ಆಯ್ತು, ತಿಳ್ಕೊಳ್ಳೋಣ ಅಷ್ಟೇ. ಓಕೆ, ಹಾಗಂತ ಹೇಳ್ದೆ ಇರ್ಬೇಡ್ರಿ. ಏನ್ ಪ್ರಶ್ನೆ ಕೇಳ್ದೆ ಇವಾಗ? ಏನ್ ಪ್ರಶ್ನೆ ಕೇಳಿದ್ದೆ? ರಾಣಿ ರಾಣಿ ಇದೆಯಾ ಬುಕ್? ಯಾರ ಹತ್ರ ಬುಕ್ ಇದೆ ತಗೊಂಡು ಪೇಜ್ ನಂಬರ್ 10ನೇ ಪೇಜಲ್ಲಿ 3ನೇ ಪ್ಯಾರ ಓದ್ರಿ. ನಿನ್ನ ರಾಜ್ಯ ಬರಲಿ ಅಂತ ಸಂಪುಟ ಪುಸ್ತಕನ ತಗೊಂಡು 10ನೇ ಪೇಜಲ್ಲಿ ಪೇಜ್ ನಂಬರ್ 10 ಅಲ್ಲಿ 3ನೇ ಪ್ಯಾರದಿಂದ ಓದ್ಕೊಂಬನ್ನಿ. ಅಗಸ್ಟಸ್ ಸೀಸರನು ಅಂತಿದೆ ನೋಡಿ, ಅಲ್ಲಿಂದ ಓದ್ಕೊಂಬನ್ನಿ. ನಾನೇ ಹಾಕ್ಲಾ? ಒಂದ್ ನಿಮಿಷ ರೀ, ನಾನೇ ಹಾಕ್ತೀನಿ. ಓದ್ತೀನಿ ಬ್ರದರ್. ಓದಿ. ಸೀಸರನು ಐಗುಪ್ತವನ್ನು ರೋಮನ್ ಪ್ರಾಂತ್ಯವನ್ನಾಗಿ ಮಾಡಿಕೊಂಡ ವರ್ಷ ಕ್ರಿಸ್ತಪೂರ್ವ 30ರಿಂದ 2 ರಾಜ್ಯಗಳ ನಡುವೆ ಕ್ಲಿಯೋಪಾತ್ರಳ ಸಂತತಿಯವಳಾದ ರಾಣಿ ಜೆನೋಬಿಯಾ ಎಂಬಾಕೆಯು ಸುಮಾರು 269 ಕ್ರಿಸ್ತಶಕ ಅದರ ನಿಯಂತ್ರಣವನ್ನು ಬಯಸಿ. ಇಲ್ಲೇ ಬಂತು, ನಮ್ಗೆ ಉತ್ತರ ಬಂದ್ಬಿಡ್ತು, ಸಾಕಲ್ಲೇ ನಿಲ್ಸನ. ಕೇಳಿದ್ರಾ? ಉತ್ತರ ಹೇಳಿ ಈಗ. ಜೆನೋಬಿಯಾ
ಜೆನೋಬಿಯಾ ಒಂದು, ಬೇರೆ ಅದೇ ಲೈನಲ್ಲೇ ಬಂತು ಇನ್ನೊಂದ್ ಹೆಸರು. ಕ್ಲಿಯೋಪಟ್ರಾ. ಕ್ಲಿಯೋಪಾತ್ರ ಮತ್ತು ಜೆನೋಬಿಯಾ. ಯಾವತ್ತಾದ್ರೂ ಇವರಿಬ್ರು ಚರಿತ್ರೆಯನ್ನು ಓದಿದ್ದೀರಾ? ಎಲ್ಲಾದ್ರೂ ಓದಿ, ಇವತ್ತೆಲ್ಲ ತುಂಬಾ ಇದೆ ಹಿಸ್ಟಾರಿಕಲ್ ವಿಷಯಗಳನ್ನ ನೋಡ್ರಿ. ನಿಮ್ಮಲ್ಲಿ ಯೂಟ್ಯೂಬ್ ಎಲ್ಲ ಇದ್ರೆ ಚರಿತ್ರೆಗೆ ಸಂಬಂಧಪಟ್ಟ ವಿಷಯವನ್ನ ಜಾಸ್ತಿ ನೋಡಿ. ನಮ್ಗೆ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ಅನ್ವಾಂಟೆಡ್ ಬೇಕಾಗಿಲ್ಲ, ಬೈಬಲ್ ಮೆನ್ಷನ್ ಆಗಿದ್ರೆ ಅದ್ರ ಬಗ್ಗೆ ಓದಿ. ಬೈಬಲ್ ಅಲ್ಲಿ ಈ ವಿಷಯದ ಬಗ್ಗೆ ಇದೆಯಪ್ಪ, ಇದ್ರ ಬಗ್ಗೆ ಯಾರಪ್ಪ ಜಿನೋಬಿಯಾ ಬಗ್ಗೆ ಸ್ಟಡಿ ಮಾಡೋಣ, ಕ್ಲಿಯೋಪಾಟ್ರಾ ಬಗ್ಗೆ ಸ್ಟಡಿ ಮಾಡೋಣ ಮಾಡ್ರಿ. ಬಟ್ ಅದು ಲಿಮಿಟ್ ಇರ್ಲಿ. ಹಾಗಂದ್ಬಿಟ್ಟು ತುಂಬಾ ಡೀಪ್ ಆಗಿ ಏನಾಯ್ತು ಅವ್ರ ಕಥೆ ಏನಾಯ್ತು ಪುರಾಣ ಗಿರನೆಲ್ಲ ನೋಡ್ಕೊಂಡ್ ಬೇಡ. ನಮ್ಗೆ ಏನ್ ಬೇಕಾಯ್ತು ನಮ್ ಬೈಬಲ್ ಸಂಬಂಧಪಟ್ಟ ವಿಷಯನ, ಹಿಸ್ಟಾರಿಕಲ್ ವಿಷಯವನ್ನ ನೋಡ್ರಿ. ಇವತ್ತು ನಮ್ಗೆ ಸೋರ್ಸ್ ಇದೆ, ಯೂಟ್ಯೂಬ್ ತಗೊಂಡ್ಬಿಡ್ತೀವಾ, ತುಂಬಾ ವಿಷಯ ನಮ್ ಟೈಮ್ ಸ್ಪೆಂಡ್ ಆಗುತ್ತೆ. ನಾನು ನಿಮ್ಮನ್ನ ಆ ರೀತಿ ಮಾಡಕ್ಕೆ ಪ್ರೋತ್ಸಾಹ ಮಾಡ್ತಾ ಇಲ್ಲ, ಬದಲಾಗಿ ನಮ್ಗೆ ಅವಶ್ಯಕತೆ ಇರುವಂತ ವಿಷಯ ಮಾಹಿತಿ ಅದ್ರಲ್ಲಿ ಇದೆ, ಹುಡುಕಿ ಅದನ್ನ ಮಾತ್ರ ಸ್ಟಡಿ. ಓಕೆ, ಕ್ಲಿಯೋಪಾಟ್ರಾ, ಜೆನೋಬಿಯಾ ಇವ್ರ ಬಗ್ಗೆ ಏನ್ ಮಾಡಿದ್ರು? ಅಲ್ಲೇ ಮಾತಾಡಿದ್ರು. ಏನ್ ಮಾತಾಡಿದಾರೆ? ದಾನಿಯೇಲ್ 11ನೇ ಅಧ್ಯಾಯದಲ್ಲಿ ಇವರಿಬ್ಬರು ವಿಷಯಗಳು ಬರುತ್ತೆ. ಕರೆಕ್ಟ್ ಅಲ್ವಾ? ಸರಿ, ಈಗ ಈ ಒಂದು ಅಂತ್ಯ ದಿನದ ಬಗ್ಗೆ ಮಾತಾಡ್ಕೊಂಡ್ ಬರ್ತಾರೆ. ಯಾವಾಗಪ್ಪ ಅಂತ್ಯ ದಿನ ಬಂತು ಅಂತ ವಿಷಯಗಳನ್ನ ತಿಳಿಸೋದಕ್ಕೆ ನಮ್ ರಜಲ್ ಬ್ರದರ್ ಏನ್ ಮಾಡ್ತಾರೆ, ಆ ವಿಷಯಗಳನ್ನ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಓದ್ರಿ, ದಾನಿಯೇಲ್ 11ನೇ ಅಧ್ಯಾಯ 39ನೇ ವಾಕ್ಯ ಓದಿ. ಅನ್ಯ ದೇವರಿಂದ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು. ಯಾರನ್ನು ಕಟಾಕ್ಷಿಸುವವನೋ ಅವರಿಗೆ ಮಹಿಮೆ ಹೆಚ್ಚುವುದು. ಬಹು ಜನರ ಮೇಲೆ ಆಳ್ವಿಕೆಯನ್ನು ಮಾಡುವವನು ದೇಶವನ್ನು ಆಕ್ರಮಿಸುವ ಕ್ರಾಯಕ್ಕೆ ಹಂಚುವನು. ಇದ್ರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ತಿದ್ಯಾ? ಇದು ಯಾರ ಬಗ್ಗೆ ಮಾತಾಡ್ತೀನಿ ಏನಾದ್ರು ಗೊತ್ತಾಗ್ತಿದ್ಯಾ? ಯಾರ ಬಗ್ಗೆ ಈ ವಿಷಯ ಮಾತಾಡ್ತಿದೆ ಅಂತ ಏನಾದ್ರು ಮೈಂಡ್ ಬರ್ತಿದ್ಯಾ? ನೆಪೋಲಿಯನ್. ಅಲ್ಲ, ನೆಪೋಲಿಯನ್ ಬಗ್ಗೆ ಅಲ್ಲ. ಇದು 34-35 ಓದಿ. ಸ್ವಲ್ಪ ಸಹಾಯ ಆಮೇಲೆ ಬಹುಮಂದಿ ಸಹಾಯದ ನುಡಿಗಳನ್ನಾಡುತ್ತಾ ಅವರನ್ನು ಸೇರಿಕೊಳ್ಳುವರು. ಜ್ಞಾನಿಗಳಲ್ಲಿಯೂ ಕೆಲವರು ಅಂತ್ಯಕಾಲದ ವರೆಗೆ ಬೀಳುತ್ತಿರುವರು. ಅದರಿಂದ ಜನರು ಶೋಧಿಸಲ್ಪಟ್ಟು ಸುದ್ದಿ ಹೊಂದಿ ಶುಭ್ರರಾಗುವರು. ಅಂತ್ಯವು ಕಷ್ಟಕಾಲದಲ್ಲಿಯೇ ಆಗುವುದು. ಅಲ್ವಾ? ಇದೆಲ್ಲ ಈ ವಿಷಯ ಆಗ್ಲೇ ಓದಿದ್ಯಾ? ಆಗ್ಲೇ ಎಷ್ಟನೇ ವಾಕ್ಯ ಓದ್ರಿ? 39. 39-40 ಕರೆಕ್ಟ್. 39-40 ಇಲ್ಲಿಂದ ಬರುವಂತ ಮಾಹಿತಿ ಎಲ್ಲ ಯಾರ ಬಗ್ಗೆ ಮಾತಾಡ್ತಾ ಇದೆ? ಹೇಳಿದ್ರಲ್ಲ ಆಗ್ಲೇ, ಹೆಸರು ಹೇಳಿದ್ರಲ್ಲ ಬ್ರದರ್, ಹೇಳಿದ್ರಲ್ಲ ಈಗ ಹೆಸರು ಒಂದು. ನೆಪೋಲಿಯನ್. ನೆಪೋಲಿಯನ್ ಬಗ್ಗೆ ಏನಾಗ್ತಿದೆ ಮಾತಾಡ್ತಾರೆ. ಓಕೆನಾ? ಈ ನೆಪೋಲಿಯನ್ ಟೈಮ್ ಈಗ ಏನ್ ಮಾಡ್ತಾರೆ, ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಯಾರು? ಪೋಪ್. ಕರೆಕ್ಟಾ? ಪೋಪ್ ಪಯಾಸ್ 7, ಪೋಪ್ ಪಯಾಸ್ 6 ಅನ್ನೋನ್ ಏನ್ ಮಾಡ್ತಾರೆ, ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಕರೆಕ್ಟಾ? ಇದೆಲ್ಲ ನಿಮ್ಗೆ ಗೊತ್ತಿರೋಂಥ ವಿಷಯ. ಈ ಒಂದು ಟೈಮಲ್ಲಿ ಏನಾಯ್ತು ಅಂದ್ರೆ, ಈ ಆಂಟಿ ಕ್ರೈಸ್ಟ್ ಪೀರಿಯಡ್ ಮುಕ್ತಾಯವಾಯ್ತು. ಇಲ್ಲಿಂದ 539 ಇಂದ 1799 ವರ್ಗು. ಕರೆಕ್ಟ್ ಅಲ್ವಾ? ಈ 1799 539 ಇಂದ 1799 ಇರುವಂತ ಸಮಯ ಏನಪ್ಪಾ ಅಂದ್ರೆ ಈ ಆಂಟಿ ಕ್ರೈಸ್ಟ್ ಪೀರಿಯಡ್. 1914 ಏನಪ್ಪಾ ಅಂದ್ರೆ ಈ ಅಂತಿಮ ಸಮಯದ ಆರಂಭ, ಅದರ ಅಂತಿಮ ಸಮಯ, ಟೈಮ್ ಆಫ್ ಎಂಡ್ ಅಂತಿದೆ, ಡೇ ಆಫ್ ಇಸ್ ಪ್ರಿಪರೇಷನ್ ಅಂತಿದೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಅಂತಿಮ ಸಮಯ ಅನ್ನೋದು ಎಲ್ಲಿ ಆರಂಭವಾಯಿತು? 1899. ಆತನ ದಿನದ ಸಿದ್ಧತೆ ಎಲ್ಲಿ ಆರಂಭವಾಯಿತು? ಆತನ ದಿನ ಅಂದ್ರೆ ಕರ್ತನ ದಿನದ ಸಿದ್ಧತೆ ಎಲ್ಲಿ ಆರಂಭವಾಯಿತು? ಯಾವಾಗಿಂದ ಆರಂಭವಾಯಿತು? ಯಾವ ಸಮಯದಿಂದ? 914. ಗುಡ್, 914. ಓಕೆನಾ? ಎರಡು ಕೂಡ ಕನ್ಫ್ಯೂಷನ್ ಮಾಡ್ಕೊಂಡ್ಬರ್ರಿ. ಈ ಚಾಪ್ಟರ್ ಅಲ್ಲಿ ಬರುವಂತ ವಿಷಯ ಇಷ್ಟೇ, ಏನಪ್ಪಾ ಅಂದ್ರೆ ಎಂಡ್ ಟೈಮ್ ಸ್ಟಾರ್ಟ್, ಮತ್ತೆ ಡೇ ಆಫ್ ಇಸ್ ಪ್ರಿಪರೇಷನ್ ಸ್ಟಾರ್ಟ್, ಮತ್ತೆ ಅಂತಿಮ ಸಮಯದ ಪ್ರಾರಂಭ, ಆತನ ಸಿದ್ಧತೆ ದಿನದ ಪ್ರಾರಂಭ. ಆತನ ಸಿದ್ಧತೆ ದಿನ ಪ್ರಾರಂಭವೇ ಅಂತಿಮ ದಿನದ ಸಮಯದ ಅಂತ್ಯ. ಓಕೆನಾ? ಕನ್ಫ್ಯೂಷನ್ ಆಗೋದ್ ಬೇಡ. 1999
1914ರವರೆಗೆ ಅಂತಿಮ ಸಮಯ. ಆದ್ರೆ 1914 ಈಚೆಗೆ ಆತನ ದಿನದ ಸಿದ್ಧತೆ ಏನಾಯ್ತು ಅಲ್ಲಿ ಶುರುವಾಯ್ತು. ಈಗ ನೀವು ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಮಾತಾಡ್ತಾ ಇದ್ರ, ಮೊದಲನೆಯ ವಿಶ್ವ ಯುದ್ಧ ನಡೀತು ಅನ್ನೋ ವಿಷಯ ಹೇಳ್ತಾ ಇದ್ರು. ಓಕೆ, ಗುಡ್. ಬಟ್ ಅದ್ರ ಬಗ್ಗೆ ಸಹೋದರ ಹೆಚ್ಚಾದ ಒಂದು ಮಾಹಿತಿನ ನಾನು ಕೊಡ್ಲಿಲ್ಲ. ಅಲ್ಲಿ ಅದ್ರ ಬೇರೆ ಒಂದು ಮಾಹಿತಿನ ಕೊಡ್ತಾರೆ, ನಾವು ನೋಡೋಣ. ಓಕೆ, ಈಗ 3ನೇ ಚಾಪ್ಟರ್ ಮಾತ್ರ ಲೈಟ್ ಆಗಿ ನೋಡ್ಬಿಟ್ಟು ಏನ್ ಮಾಡೋಣ, ಮುಗಿಸ್ಕೊಂಡ್ಬಿಡೋಣ. ಡೇ ಆಫ್ ಇಸ್ ವೈಟಿಂಗ್, ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು. ಎಷ್ಟು? 3 ಡೇಟ್ನ ಕೊಡ್ತಾರೆ ದಾನಿಯಲ್ಲಿ. ಯಾವ್ದು ಡೇಟು? ದಾನಿಯಲ್ಲಿ 12ನೇ ಅಧ್ಯಾಯದಲ್ಲಿ 3 ಟೈಮ್ ಪೀರಿಯಡ್ ಬರುತ್ತೆ. ಯಾವ್ದು? 1260 ದಿನಗಳು ಬ್ರದರ್. ಓಕೆ, ಅದು 70 ಅಲ್ಲ, ನಾನು ಹೇಳ್ತಿರೋದು ದೇವರ ರಾಜ್ಯಕ್ಕೆ ಕಾಯುವ ದಿನಗಳಲ್ಲಿ ದಾನಿಯಲ್ಲಿ 12ನೇ ಅಧ್ಯಾಯ ನೋಡಿ. ನಾವು ಈಗ 12ನೇ ಅಧ್ಯಾಯ ನೋಡ್ಕೋತೀವಿ. ಮೂರನೇ ಅಧ್ಯಾಯ ನಾವು ಏನ್ ನೋಡ್ತೀವಿ ಅದೆಲ್ಲ ಪೂರ್ತಿ 12ನೇ ಅಧ್ಯಾಯದಲ್ಲಿ ಇರುವಂತ ಮಾಹಿತಿ ಅಷ್ಟೇ. 2ನೇ ಅಧ್ಯಾಯದಲ್ಲಿ ಬರುವಂತ ಮಾಹಿತಿ ಇಲ್ಲ, 11ನೇ ಅಧ್ಯಾಯದಲ್ಲಿ ಇರುವಂತ ಮಾಹಿತಿ. 1290 ದಿನಗಳು ಬ್ರದರ್. ಹಾ, ಗುಡ್. ಆಮೇಲೆ 1335 ದಿನಗಳು. ಓಕೆ, ವೆರಿ ಗುಡ್. ಸರಿ, ಈಗ 1560 ದಿನಗಳು ನಮ್ಗೆಲ್ಲ ಗೊತ್ತು. 1599ರಲ್ಲಿ ಮುಕ್ತಾಯವಾಯ್ತು. 1290 ದಿನಗಳು ಯಾವಾಗ ಮುಕ್ತಾಯವಾಯ್ತು? ಅದಕ್ಕೆ ಆಡ್ ಮಾಡಿ. ಎಷ್ಟು ವರ್ಷ? 30 ವರ್ಷ ಆಡ್ ಮಾಡ್ಬೇಕಲ್ವಾ? ಆಡ್ ಮಾಡಿ. ಇಲ್ಲಿ ಬರುತ್ತೆ 1829. 1829. ಹೌದು, ಕರೆಕ್ಟಾ? 1829. ಸರಿ, ಈಗ 1335 ಯಾವ ಡೇಟ್? 1874. ವೆರಿ ಗುಡ್, ಕರೆಕ್ಟಾ? 1335ನ ಮರಿಬೇಡ್ರಿ, 1290 ಮರಿಬೇಡ್ರಿ, 1260 1335 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸಾವಿರದ 335 ದಿನಗಳು. ಅದರ ಆರಂಭ ಯಾವುದು? ಕ್ರಿಸ್ತಪೂರ್ವ 539ರಿಂದ. ವೆರಿ ಗುಡ್. 1290ರ ಆರಂಭ ಯಾವುದು? 1290ರ ಆರಂಭ ಯಾವುದು? 539. ವೆರಿ ಗುಡ್. 1260 ಆರಂಭ ಯಾವುದು? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಮೂರಕ್ಕೂ ಒಂದೇ ಟೈಮ್ 539. ಅಲ್ಲಿಂದಾನೇ ತರ ಇಷ್ಟೊಂದು ಲೆಕ್ಕಾಚಾರ ತಗೊಂಡಿದ್ವಿ ನಾವು. ಅಲ್ಲಿಂದ 1960 ತಗೊಂಡ್ವಿ, ಅದಕ್ಕೊಂದ್ 30 ವರ್ಷ ಆಡ್ ಮಾಡಿದ್ವಿ, 1990 ಬಂತು. ಅಲ್ಲಿಂದ ಒಂದ್ 45 ವರ್ಷ ಆಡ್ ಮಾಡಿದ್ವಿ, 1335 ಬಂತು. ಅಷ್ಟೇ ಅಲ್ವಾ? ಎಲ್ಲದಕ್ಕೂ ಬಿಗಿನಿಂಗ್ 539. ಕನ್ಫ್ಯೂಷನ್ ಆಗ್ಬಿಟ್ರಿ, ಕ್ಲಿಯರ್ ಆಗಿರ್ರಿ. ಓಕೆನಾ? ಸರಿ, ಈಗ ಇದ್ರಲ್ಲಿ ದಾನಿಯಲ್ಲಿ 2ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಒಂದು ವಾಕ್ಯನ ಅಲ್ಲಿ ಮಾತಾಡ್ತಾರೆ. ಆ ವಾಕ್ಯನ ಓದ್ರಿ ನಿಮ್ಮ ಬೈಬಲ್ ಅಲ್ಲಿ. ದಾನಿಯಲ್ಲಿ 12ನೇ ಅಧ್ಯಾಯದಲ್ಲಿ ಎಲ್ಲಿ ಓದ್ತೀರಾ ಅಂದ್ರೆ 3ನೇ ವಾಕ್ಯ ಓದ್ರಿ. ಜ್ಞಾನಿಗಳು ತೇಜೋಮಯವಾದ ಆಕಾಶದ ಮಂಡಲದಂತೆ ಪ್ರಕಾಶಿಸುವರು. 4ನೇ ವಾಕ್ಯ 4ನೇ ವಾಕ್ಯ 3ನೇ ಅಧ್ಯಾಯ 3ನೇ ವಚನ 12 4 ಓದ್ಬಿಟ್ರಿ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವವರು, ತಿಳುವಳಿಕೆಯು ಹೆಚ್ಚುವುದು. ಗುಡ್, ಸಾಕು. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆ ಹೆಚ್ಚುವುದು. ಕರೆಕ್ಟಾ? ಈ ಒಂದು ವಾಕ್ಯವನ್ನ ಯಾವ ವಿಜ್ಞಾನಿ ಕೋಟ್ ಮಾಡಿದ್ರು? ಈ ವಿಷಯವನ್ನ ಯಾವ ವಿಜ್ಞಾನಿ ಓದಿದ್ರು? ಹೆಸರಾಂತ ವಿಜ್ಞಾನಿ. ಐಸಾಕ್ ನ್ಯೂಟನ್. ವೆರಿ ಗುಡ್, ಸರ್ ಐಸಕ್ ನ್ಯೂಟನ್ ಅಲ್ವಾ?
ಗುರುತ್ವಾಕರ್ಷಣ ಬಲ ವಿಷಯಗಳಲ್ಲಿ ಕಂಡಿಡಿದಂತ ನಮ್ಮ ಒಂದು ದೊಡ್ಡ ವಿಜ್ಞಾನಿ ಅಲ್ವಾ, ಅವ್ರು ಈ ವಿಷಯವನ್ನ ಹೇಳಿದ್ರು. ಏನಂತ ಹೇಳಿದ್ರು? ಈ ವಾಕ್ಯವನ್ನು ಹೋಗ್ಬಿಟ್ಟು ಈ ವಾಕ್ಯನ ಸ್ಟಡಿ ಮಾಡಿ ಏನಂತ ಹೇಳಿದ್ರು? ಅದು ಭೂಮಿಗೆ ಆ ಗುರುತ ಶಕ್ತಿ ಇದೆ ಅಂತ ಹೇಳಿ. ಕರೆಕ್ಟ್. ನಮ್ ಬೈಬಲ್ ನೋಡಿ, ನಮ್ ವಾಕ್ಯನ ನೋಡ್ರಿ. ಜನರು ಅತ್ತಿತ್ತ ತಿರುಗಾಡುವರು, ತಿಳುವಳಿಕೆ ಹೆಚ್ಚುವುದು ಅಂತ ಹೇಳಿದ್ರಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ವಿಷಯ ಹೇಳಿದ್ರು ಐಸಾಕ್ ನ್ಯೂಟನ್? ಅವರು ಎಷ್ಟೋ ವರ್ಷ ಇನ್ನೊಂದ್ ಸ್ವಲ್ಪ ವರ್ಷ ಬಂದ್ರ 60 ಕಿಲೋಮೀಟರ್ ವೇಗದಲ್ಲಿ ವೆರಿ ಗುಡ್. ಗಂಟೆಗೆ ಮನುಷ್ಯ ಏನ್ ಮಾಡ್ತಾನೆ? 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ ಅಂತ ಹೇಳಿದ್ರು. ಕರೆಕ್ಟಾ? ಜನ ಏನ್ ಮಾಡಿದ್ರು? ನಕ್ಕಿದ್ರು ಅವಾಗ. 60 ಕಿಲೋಮೀಟರ್ ಎಲ್ಲಿ 20 ಕಿಲೋಮೀಟರ್ ನಾವು ಹೋಗಕ್ಕಾಗಲ್ಲ, 60 ಕಿಲೋಮೀಟರ್ ಹೋಗ್ತಾನಂತ. ಅಂತ ಒಂದು ಕಾಲ ಬರುತ್ತೆ ಮನುಷ್ಯ ಅಷ್ಟು ಸ್ಪೀಡ್ ಆಗಿ ಹೋಗ್ತಾನೆ ಅನ್ಬಿಟ್ಟು. ಆದ್ರೆ ಏನಾಯ್ತು ಇವತ್ತು? ಎಷ್ಟಿದೆ ಸ್ಪೀಡ್ ಇವತ್ತು? ಬುಲೆಟ್ ಟ್ರೈನ್ ಎಷ್ಟಿದೆ ಸ್ಪೀಡ್ ಗಂಟೆಗೆ? 600. ನೋಡಿದ್ರ ಎಷ್ಟು? 600 ನೋಡ್ರಿ. ನಾನ್ 300 ಆಯ್ತು ನಾನ್ ಕೇಳಿರೋದು. 600 ಅಂತಿದ್ರಪ್ಪ, ಇರ್ಬೋದು ಮೇ ಬಿ. ಅಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂದ್ರೆ ಜನರ ವೇಗ ಏನಾಯ್ತು? ಹೆಚ್ಚಾಯ್ತು. ಕರೆಕ್ಟಾ? ಸ್ಪೀಡ್ ಕಮ್ಯುನಿಕೇಶನ್ ಎಷ್ಟಾಯ್ತು? ಇಲ್ಲಿಂದ ಇಂಡಿಯಾದಿಂದ ಅಮೆರಿಕಾಗ ಹೋಗ್ತಾರ, ಅಮೆರಿಕಾದಿಂದ ಆಸ್ಟ್ರೇಲಿಯಾ ಹೋಗ್ತಾರ, ಆಸ್ಟ್ರೇಲಿಯಿಂದ ಎಲ್ಲಿ ಬೇಕಾದ್ರೆ ದೇಶಗಳು ಹೋರಾಟ ಆಯ್ತು. ಫ್ಲೈಟ್ ಅಂದ್ರೆ ಏರೋಪ್ಲೇನ್ ಕಂಡಿಡಿದ್ರು. ಇದೆಲ್ಲ ಕಂಡಿಡಿಯುವಿಕೆ. ಇದೆಲ್ಲ ಏನಪ್ಪಾ? ಈ ವಾಕ್ಯ ಏನ್ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ವೈಜ್ಞಾನಿಕವಾಗಿ ಬರುವಂತ ಮುಂದೆ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ನ ಅಲ್ಲಿ ಮಾತಾಡ್ತಿದ್ರು. ಟೆಕ್ನಾಲಜಿ ಡೆವಲಪ್ ಆಗ್ಬಿಡುತ್ತೆ ಆ ಕಾಲದಲ್ಲಿ. ಕರ್ತನ ಕಾಲದಲ್ಲಿ ಏನಾಗಿರುತ್ತೆ? ಟೆಕ್ನಾಲಜಿ ತುಂಬಾ ತುಂಬಾ ವೇಗವಾಗಿ ಬೆಳೆದಿರುತ್ತೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್. ರೈಟಾ? ಓಕೆ, ಸರಿ. ಇನ್ನು ಕೂಡ ತುಂಬಾ ಪಾಯಿಂಟ್ ಇದೆ. ಸೊ ರಿವಿಷನ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಪಾಯಿಂಟ್ ನಮ್ಗೆ ಮೈಂಡ್ ಅಲ್ಲಿ ಬರುತ್ತೆ. ಹಾಗಾಗಿ ಏನಕ್ಕೆ ರಿವಿಷನ್ಸ್ ಎಲ್ಲ ಮಾಡ್ಬೇಕಂದ್ರೆ, ಹೌದು ಕೃಷ್ಣ ಸರಸರಿದೆ, ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ರಿವಿಷನ್ ಅನ್ನೋದು ತುಂಬಾ ಮುಖ್ಯ. ನಾವೇನ್ ಕಲ್ತಿದೀವಿ ಅನ್ನೋದು ನಮ್ಮ ಮೈಂಡ್ ಗೊತ್ತಿರ್ಬೇಕು. ಕರೆಕ್ಟಾ? ತಂದೆ ತಾಯಿಂದ್ರೆ ನಮ್ಮ ಏನ್ ಮಾಡ್ತಾರೆ? ಮಕ್ಕಳನ್ನ ಓದಿಸ್ತಾರೆ. ಕೆಲವೊಂದು ಟೈಮಲ್ಲಿ ಅವ್ರ ಮಕ್ಳು ಶಾಲೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಓದ್ಕೊಂಡ್ ಬರ್ತಾರೆ. ಮನೆಗ್ ಬಂದ್ರು ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಮಕ್ಳು, ಕೆಲವೊಬ್ರು ಮಕ್ಳು ತುಂಬಾ ಜಾಣರು. ಯಾವ ವಿಷಯದಲ್ಲಿ ಜಾಣರು ಅಂದ್ರೆ, ತಂದೆ ತಾಯಿ ಹತ್ರ ಎಷ್ಟು ಆನೆಸ್ಟ್ ಆಗಿ ನಡ್ಕೊಬೇಕು ಅಲ್ಲಿ ಬರ್ತಾರೆ, ಬುಕ್ ತಗೊಂಡ್ಬರ್ತಾರೆ, ಚೆನ್ನಾಗಿ ಓದ್ತಾರೆ, ಎಲ್ಲ ಮಾಡ್ತಾರೆ. ನಾವು ನೋಡ್ತೀವಿ ಮಕ್ಕಳು ಓದೋದೆಲ್ಲ ನೋಡ್ಬಿಟ್ಟು ನಮ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಾ? ನಮ್ಗೆ ಅವ್ರ ಏನ್ ನನ್ ಮಗು ಎಷ್ಟು ಸಿನ್ಸಿಯರಿಟಿ ಅಪ್ಪ, ಬುಕ್ ತಗೊಂಡು ನೋಟ್ಸ್ ಮಾಡೋದು, ಎಲ್ಲ ಪ್ರಿಪೇರ್ ಮಾಡೋದು ಅಂತ ನಾವು ತಿಳ್ಕೊಂಡಿರ್ತೀವಿ. ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಂದ್ರೆ ಅವಾಗ ಗೊತ್ತಾಗುತ್ತೆ ಅವ್ನು ಓದಿಲ್ಲ ಅಂತ, ಅಲ್ವಾ? ನಮ್ ಇದಕ್ಕೆ ಹಂಗೆ ನೀವು ಕ್ಲಾಸ್ ಬರೋದೇನೋ 1 ಅವರ್ ಕರೆಕ್ಟ್ ಆಗಿ ಅಟೆಂಡ್ ಮಾಡೋದೇನು ಎಲ್ಲಾ ಮಾಡೋದೇನು ಮಾಡ್ಕೊಂಬಿಟ್ಟು ಎಕ್ಸಾಮ್ ಅಲ್ಲಿ ಏನಿದೆ ಇದ್ರೆ ಅವಾಗ ಏನಾಯ್ತು? ನಮ್ ಸಿನ್ಸಿರಿಟಿ ಆ ರೀತಿ ಆಗ್ಬಾರ್ದು. ಅದರಿಂದ ರಿವಿಷನ್ ತುಂಬಾ ಮುಖ್ಯ. ನೋಡ್ರಿ, ಇವತ್ತು ತಗೊಳ್ಳಂತ ಸಬ್ಜೆಕ್ಟ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಬೇಡಪ್ಪ, ನನ್ ಬ್ರದರ್ ರಿಚರ್ಡ್ ತಗೊಂಡಿದ್ದೇನೆ, ಅಷ್ಟಾಗಿ ಅರ್ಥ ಆಗಿಲ್ಲ, ನಾನೇ ಓದ್ತೀನಿ ಅಂತ ಓದಿ ಆದ್ರೆ ಅರ್ಥ ಮಾಡ್ಕೊಡಿ. ಒಟ್ನಲ್ಲಿ ಏನೇ ಪ್ರಯತ್ನ ಮಾಡಿ ಅರ್ಥ ಕೆಲವೊಂದು ವಿಷಯ ನಾನೆಲ್ಲ ಇವತ್ತು ನಿಮ್ಗೆ ಜಾಸ್ತಿ ಟಫ್ ಆದಂತ ವಿಷಯನೂ ಕೇಳಿಲ್ಲ. ಕೇಳಿದ್ನೇನಾದ್ರು? ಆತರ ಕೇಳಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಸಿಂಪಲ್ ಬೇಸಿಕ್ ಥಿಂಗ್ಸ್ ನಾವೆಲ್ಲರೂ ತುಂಬಾ ಅವಶ್ಯಕವಾಗಿ ಬೈಬಲ್ ಸ್ಟೂಡೆಂಟ್ಸ್ ಅಂದಾಗ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿರುವಂತ ವಿಷಯಗಳ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಅದು ಸತ್ಯವೇದ ವಾಕ್ಯದ ಆಧಾರವಾಗಿರುವಂತ ವಿಷಯ ಕೇಳಿದ್ವಿ. ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ. ನೋಡೋಣ, ದೇವ್ರ ಚಿತ್ತ ಆದ್ರೆ ನಾವು ಮುಂದುವರ್ಸೋಣ. ಹೀಗೆ ಮುಂದಿನ ಒಂದು ಇದರಲ್ಲಿ ಕೊನೆಯದಾಗಿ ನಾವು ಮನ್ನವನ್ನು ಓದಿ ಒಂದು ಕೂಟವನ್ನು ಅಂತ್ಯ ಮಾಡೋಣ. ಮನ್ನ ಓದ್ತೀರಾ? ಯಾರ ಹತ್ರ ಇಲ್ವಾ? ಅದೇ ರಾತ್ರಿ ಗೀತೆಗಳು ಬ್ರದರ್. ಹೌದು, ಅದೇ ರಾತ್ರಿ ಗೀತೆಗಳು. ರಾತ್ರಿ ಗೀತೆ ಇಲ್ಲ, ರಾತ್ರಿ ಗೀತೆ. ಓದ್ರಿ ಓದ್ರಿ. ನೋಡ್ಕೊಳ್ಳಿ, ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಓದಿ. ಪಾಪವು ಹೆಚ್ಚಾದಾಗಲೆಲ್ಲ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ರೋಮಾಪುರದವರಿಗೆ 5:20. ಈ ಮೇಲಿನ ವಾಕ್ಯವು ನಮ್ಮ ಎಲ್ಲ ನಿರೀಕ್ಷೆಗಳಿಗೆ ಮೂಲ ಕಾರಣವಾಗಿದೆ. ಪಾಪವು ನಮ್ಮ ಮೊದಲ ತಂದೆ ತಾಯಿಯಾದ ಆದಾಮ ಮತ್ತು ಅವ್ವಳ ವಿರುದ್ಧ ಮಾತ್ರವಲ್ಲ, ಅವರ ಎಲ್ಲ ಸಂತತಿಯವರ ವಿರುದ್ಧವೂ ಪಾಪವು ಹೆಚ್ಚಾಗುತ್ತಾ ಮರಣದಂಡನೆಗೆ ಗುರಿಯಾಯಿತು. ಆದರೆ ಎಲ್ಲರಿಗೂ ದೇವರ ಕೃಪೆಯು ಇನ್ನೂ ಹೆಚ್ಚಾಗುತ್ತಾ ಬಂದಿತು.
ಆದರೆ ಕ್ರಿಸ್ತನ ಮೂಲಕ ಒದಗಿರುವ ಈಡುಬಲಿಯ ಮೂಲಕ ಪಾಪ ಮತ್ತು ಮರಣದ ದಂಡನೆಯಿಂದ ನಿತ್ಯ ಜೀವವನ್ನು ಮನುಕುಲವು ಮರಳಿ ಪಡೆಯುವುದು ಮಾತ್ರವಲ್ಲದೆ ಮರುಸ್ಥಾಪನೆ ಮತ್ತು ಪರಿಪೂರ್ಣ ಹೊಂದಿದ ಮನುಕುಲವು ತಾನು ಏದೇನಿನಲ್ಲಿ ಕಳೆದುಕೊಂಡಿದ್ದೆಲ್ಲವನ್ನು ಪೂರ್ತಿಯಾಗಿ ಹಾಗೂ ಸಂಪೂರ್ಣವಾಗಿ ಮತ್ತು ನಿತ್ಯವಾಗಿ ಮರಳಿ ಪಡೆದುಕೊಳ್ಳುವರು. ಇದಲ್ಲದೆ ಪಾಪಿಗಳ ಲೋಕದಿಂದ ಚಿಕ್ಕ ಹಿಂಡನ್ನು ದೇವರ ಬಾಧ್ಯಸ್ಥರಾಗಿ ಮತ್ತು ಯೇಸುಕ್ರಿಸ್ತನ ಸಹ ಬಾಧ್ಯಸ್ಥರನ್ನಾಗಿ ಮಾಡಲು ದೇವರ ಕೃಪೆಯು ಇನ್ನೂ ಹೆಚ್ಚಾಯಿತು. ಅವರ ಸ್ವಭಾವವು ಬದಲಾಗಬೇಕು. ಆದ್ದರಿಂದ ಅವರು ಇನ್ನೂ ಮನುಷ್ಯ ಸ್ವಭಾವದವರಾಗಿರದೆ ದೈವಿಕ ಸ್ವಭಾವದಲ್ಲಿ ಭಾಗಿಗಳಾಗಿರುವರು. ದೇವದೂತರು, ಪ್ರಭುತ್ವಗಳು ಮತ್ತು ಅಧಿಕಾರಿಗಳು ಮತ್ತು ಹೆಸರಿಡಲಾದ ಪ್ರತಿಯೊಂದು ನಾಮಕ್ಕೂ ಮೇಲಾದ ನಾಮ ಹೊಂದಿದ ಅವರ ಕರ್ತನಾದ ಕ್ರಿಸ್ತನೊಂದಿಗೆ ದೈವಿಕ ಮಹಿಮೆ, ಗೌರವ, ಘನತೆ ಮತ್ತು ಕೆಲಸಗಳಲ್ಲಿ ಭಾಗಿಗಳಾಗುವರು. ನಾವು ಪಾಪಿಗಳಾಗಿದ್ದಾಗಲೂ ಸಹ ಎಂತಹ ಪ್ರೀತಿಯ ದಯೆ ಮತ್ತು ಕೋಮಲ ಕರುಣೆಯು ನಮ್ಮ ಮೇಲೆ ಹೆಚ್ಚಾಯಿತು ಮತ್ತು ಕ್ರಿಸ್ತನಲ್ಲಿ ನಮ್ಮ ಕಡೆಗೆ ಇನ್ನೂ ಹೆಚ್ಚಾಯಿತು, ಏಕೆಂದರೆ ಈಗ ನಾವು ಪ್ರಿಯ ಯೇಸುವಿನಲ್ಲಿ ಅಂಗೀಕರಿಸಲ್ಪಟ್ಟಿದ್ದೇವೆ. ಇದಕ್ಕಾಗಿ ಕರ್ತನ ಜನರು ನಿರಂತರವಾಗಿ ಕೃತಜ್ಞತೆ ಸಲ್ಲಿಸಲಿ ಮತ್ತು ಹೃದಯದ ಕೃತಜ್ಞತೆಯು ನಾವು ಮಾಡುವ ಮತ್ತು ಹೇಳುವ ಮಾತು ಮತ್ತು ನಡವಳಿಕೆಯಲ್ಲಿ ವಿಸ್ತಾರವಾಗಲಿ ಮತ್ತು ಪ್ರಕಟವಾಗಲಿ. ಇವೆಲ್ಲವೂ ನಮ್ಮನ್ನು ಅಂಧಕಾರದ ಕತ್ತಲೆಯಿಂದ ಆತನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದ ಆತನ ಮಹಿಮೆಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕೆ ಕಾರಣವಾಗಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಕೃಷ್ಣನ್ ಪ್ರೀತಿಯ ಸರಸರೇ. ನೋಡಿ, ಇವತ್ತಿನ ಒಂದು ರಾತ್ರಿಯ ಗೀತೆಗಳು ಕೂಡ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗಿತ್ತು ಅಲ್ವರ. ದೇವರು ಇಡೀ ಲೋಕವನ್ನು ಏನ್ ಮಾಡ್ತಾರೆ, ಆಶೀರ್ವಾದಕ್ಕೆ ಇದನ್ನು ತೊಡತರ ಮಾಡೋಕ್ಕಿಂತ ಮೊದಲು ಸಭೆನ ಆಯ್ಕೆ ಮಾಡ್ಬೇಕು. ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ನಡೆದು ದೇವರ ಸ್ವಭಾವವನ್ನು ಹೊಂದೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಒಂದು ಗುಣಗಳಲ್ಲಿ ಬೆಳೆಯೋದಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ. ಕೊನೆಯದಾಗಿ ಈ ಒಂದು ಪ್ರಾರ್ಥನೆಯನ್ನ ಅಂತ್ಯ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್. ಓಕೆ ಬ್ರದರ್, ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ತಂದೆ, ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಸ್ವಾಮಿ, ನೀವು ಅನೇಕ ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ತಿಳಿಪಡಿಸೋದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಾವೆಲ್ಲರೂ ಸ್ವಾಮಿ ತಲೆಬಾಗಿ ನಿಮ್ಮನ್ನ ಧ್ಯಾನಿಸುವಾಗ ನೀವು ಕರುಣಿಸುವ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ಹೃದಯದಲ್ಲಿ ಕಾರ್ಯನಿರ್ವಹಿಸಿ ಸ್ವಾಮಿ, ನೀವು ಆಯ್ದುಕೊಂಡಿರೋ ಯೋಜನೆಯೊಟ್ಟಿಗೆ ನಿಮ್ಮ ಚಿತ್ತಕ್ಕನುಸಾರಾಗಿ ನಾವೆಲ್ಲರೂ ನಡೀಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಡೆಸಿರಿ ಸ್ವಾಮಿ. ತಿಳಿದವರು ಪ್ರತಿಯೊಂದು ಶೋಧನೆಗಳನ್ನು ನೀವು ಜಯಿಸ್ಲಿಕ್ಕೆ ಶಕ್ತಿಯನ್ನು ಕೊಟ್ಟು ನಡೆಸಿ ನಮ್ಮದಾಗಿ ನಾವು ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲದ ದೇವರೇ, ಇವರಿಗೂ ವಾಕ್ಯ ಹಂಚಿಕೊಂಡ ಸೋದರ ನೀವು ಆಶ್ರಯಿಸ್ರಿ. ನೀವು ಹೆಚ್ಚೆಚ್ಚಾಗಿ ಸ್ವಾಮಿ ನಿಮ್ಮ ಸೇವೆಯಲ್ಲಿ ಹೆಸರನ್ನ ನೀವು ಅತ್ಯಮೂಲ್ಯವಾಗಿ ನಡೆಸ್ಕೊಳ್ಬೇಕಾಗಿ ಪ್ರಾರ್ಥಿಸ್ತೇವೆ. ಬೇಕಾದ ಜ್ಞಾನವನ್ನು ಕೊಟ್ಟು ನಡೆಸ್ರಿ. ಎಲ್ಲ ನಿಂಚತ್ತ ನೆರವೇರಲಿ ಪ್ರಭು ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಆಮೆನ್. ಎಲ್ಲರಿಗೆ ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್. Thank you, brother. Thank you, brother. Good night, brother. Thank you, all Good night, brothers brother. and sisters. ನಮಸ್ತೆ ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಬದಾರ್ ನಮಸ್ತೆ. ಬದಾರ್ ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲಪ್ಪ ಬ್ರದರ್ ನಮಸ್ತೆ. ಕಮಲ್ ಮಾಸ್ಟರ್, ನಮಿತಾ ಸಿಸ್ಟರ್, Good night, brother. ಮಂಜಮ್ಮ ಸಿಸ್ಟರ್, ರೇಷ್ಮಾ ತಂಗಿ ನಮಸ್ತೆ. ಎಲ್ಲರಿಗೂ ಬ್ರದರ್ ನಂದೊಂದು ಅನಿಸಿಕೆ ಹೇಳ, ಒಂದೇ ಒಂದು ಸಣ್ಣದ ಅನಿಸಿಕೆ ಅಷ್ಟೇ. ಹೇಳಿ. ಬ್ರದರ್, ಇವತ್ತಿನ ಕ್ಲಾಸ್ ಬಾರಿ ಚೆನ್ನಾಗಿತ್ತು. ಯಾಕಂದ್ರೆ ರಿವಿಷನ್ ಮಾಡಿದ್ದು ನಾವು ಸುಮ್ಮನೆ ಕೇಳ್ಕೊಂತ ಹೋಗ್ತಾ ಇರ್ತೀವ. ಓಕೆ, ಈ ತರ ಮಾಡ್ರೆ ಕೆಲವು ಮೇನ್ ಪಾಯಿಂಟ್ಗಳು ನಮ್ಮ ಮೈಂಡ್ ಅಲ್ಲಿ ಉಳಿತತೆ. ಓಕೆ. ನೆಕ್ಸ್ಟ್ ಒಂದ್ ಚಾಪ್ಟರ್ ಆದ ತಕ್ಷಣ ಒಂದ್ 2 ಈ ತರ ರಿವಿಷನ್ ಮಾಡ್ಬಿಟ್ರೆ ಇನ್ನು ಬಹಳ ಇಂಪಾರ್ಟೆಂಟ್ ಬ್ರದರ್. ಸ್ವಲ್ಪ ಹಂಗೆ ಮಾಡೋಣ ಇನ್ಮೇಲಿಂದ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಚೆನ್ನಾಗಿತ್ತು ಬ್ರದರ್. ಓಕೆ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
God bless you. Good night. Thank you. Take care. Bye bye. ಬಾಯ್ ಬ್ರದರ್.